ಇವತ್ತು ಒಂದು ದುಃಖ, ಒಂದು ಸಂತೋಷ. ಹೊರಟ್ಟಿಯವರು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ಈ ಸಭೆನ ನಡೆಸಿದಂಥ ರೀತಿ ಒಂದು ಮಾದರಿಯಾಗಿದೆ. ಎಷ್ಟೇ ನೋವಿದ್ರೂ ಕೂಡ ಆ ಸ್ಥಾನದಿಂದ ನನಗೆ ನೀವು ನಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಒಂದು ಇಚ್ಛೆ ಇತ್ತು. ಆದರೆ ರಾಜಕೀಯ, ಹರಿಪ್ರಸಾದ್ ಅವರು ಮಾತಾಡಿದ ಮಾತು ಅದನ್ನೆಲ್ಲ ನನಗೆ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದು. ಆ ಸಂದರ್ಭ, ಮಾತುಗಳು, ಅವರ ಪಕ್ಷದ ನಿರ್ಧಾರಗಳು ಇವೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಬಂತು. ಲೆಟ್ ಅಸ್ ಫರ್ಗೆಟ್ ಇಟ್, ಮುಂದಕ್ಕೆ ಹೋಗೋಣ. ಅವರು ಪಾಪ ಯಾವ ವಿಚಾರ ಕೂಡ ಎತ್ತಲಿಲ್ಲ. ಇವತ್ತು ನಾನು ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಈ ಜಾಗದಲ್ಲಿ ಕೂತಿದ್ರು. ಇವತ್ತು ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಎಲ್ಲ 135 ಜನ 36 ಜನ ಶಾಸಕರು, ನಮ್ಮ MLCಗಳೆಲ್ಲ ಸೇರಿ ರಾಜ್ಯದ ಜನತೆ ಆಶೀರ್ವಾದದಿಂದ ನಾನು ನಂಬಿಕೊಂಡಂಥ ನನ್ನ ಗುರು ಪೀಠ ಶಕ್ತಿ, ಮನೆ ಮಠಾಧಿಪತಿಗಳು, ಎಲ್ಲ ಧರ್ಮದವರು ಕೂಡ ನನಗೆ ಆಶೀರ್ವಾದ ಮಾಡಿ, ನನಗೆ ಕಷ್ಟ ಬಂದಾಗ ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಪಕ್ಷ ಭೇದ ಮರೆತು ನನಗೋಸ್ಕರ ಹರಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡು, ಕಷ್ಟಕಾಲದಲ್ಲಿ ನೀವು ಕೂಡ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ಇವತ್ತು ದೇವರು ನನಗೆ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಈ ಸ್ಥಾನ KC ರೆಡ್ಡಿಯವರಿಂದ ಪ್ರಾರಂಭ ಆಗಿ ಕೆಂಗಲಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಿದ್ರು. ಬಂಗಾರಪ್ಪನವರ ಸಂಪುಟದಲ್ಲಿ ಜೈಲು ಮಂತ್ರಿ ಆಗಿದ್ದೆ. ಯಾವುದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಹಾಗೆಲ್ಲ ಈ ಕ್ರೇನ್ಗಳಿವೆಲ್ಲ ಯಾವುದೂ ಇರಲಿಲ್ಲ. ದೊಡ್ಡ ಕಲ್ಲು ಪಿಲ್ಲರ್ಗಳನ್ನೆಲ್ಲ ಎತ್ತಬೇಕಾಯ್ತು. ಸೊ ಬೆಳಗ್ಗೆ ಬಂದು ಇದೇನು ಕೆಲಸ ನಡೀತಾ ಇದೆ ಅಂತೇಳಿ ಹನುಮಂತಯ್ಯನವ್ರು ವಾಕ್ ಮಾಡ್ತಿದ್ದಾರಂತೆ. ವಾಕ್ ಮಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗೆ ಕಾಲಲ್ಲಿ ಚಪ್ಪಲಿ ತೆಗೆದುಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂಥ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನು ಅಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನು ಬರ್ಸಿದ್ದಾರೆ, ಪ್ಲೀಸ್ ಏನು ಬರ್ಸಿದ್ದಾರೆ. ಆದರೆ ಈ ಚೇರಲ್ಲಿ ಅವ್ರನ್ನ ಕೂಲಕ್ಕೆ ಜನ ಬಿಡಲಿಲ್ಲ. ದಟ್ ಇಸ್ ದಿ ಹಿಸ್ಟ್ರಿ. ಯಾರು ಈ ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳೋಕ್ಕಾಗಲಿಲ್ಲ. ನಾನು SM ಕೃಷ್ಣರವರು ಆಗ ದೊಡ್ಡ ಚರ್ಚೆ ಮಾಡಿ ನೀವೊಂದು ಇತಿಹಾಸ ಬರಿಬೇಕು ಅಂತೇಳಿ ಚರ್ಚೆ ಮಾಡಿದೆ. ತಮಗೂ ಗೊತ್ತಿದೆ, ನನಗೂ ಅವ್ರಿಗಿದ್ದಂಥ ಸಂಬಂಧಗಳು, ಸ್ನೇಹ ಎಲ್ಲ. ಸೊ ನೀವೇನಾದ್ರು ಒಂದು ಸಾಕ್ಷಿ ಗುಡ್ಡೆ ಮಾಡಬೇಕು. ಕೃಷ್ಣ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆಂಗಲಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು, ನೀವು ಇಂಥದ್ದೇನೋ ಕಟ್ಟಬೇಕು ಅಂತೇಳಿ ಅವರು ವಿಕಾಸಸೌಧ ಕಟ್ಟಲಿಕ್ಕೆ ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡೋದು. ಅದಕ್ಕೆ ತಾವು ವಿಕಾಸಸೌಧ ಕಟ್ಟಿರೋದಕ್ಕೆ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ಅನಾವರಣ ಮಾಡಬೇಕು. ದಯವಿಟ್ಟು ಕೂತ್ಕೊಳ್ತೀರಾ ಪ್ಲೀಸ್? ಟೈಮ್ ಇದೆ. ಅವರು ವಿಕಾಸಸೌಧ ಕಟ್ಟಿದ್ರು. ಅದು ಉದ್ಘಾಟನೆ ಹೋದವು, ಪೂಜೆ ನಡೀತಾ ಇತ್ತು. ಧರ್ಮಸಿಂಗ್ PW ಮಿನಿಸ್ಟರ್, ಅಲ್ಲೊಂದು ಚೇರ್ ಇದೆ, ಚೀಫ್ ಮಿನಿಸ್ಟರ್ಗೋಸ್ಕರ ಚೇರ್ ಇದೆ. ಆ ಚೇರ್ ಮೇಲೆ ಮುಖ್ಯಮಂತ್ರಿ ಕೂತ್ಕೊಳ್ಬೇಕಾದ ಚೇರ್ ಮೇಲೆ SM ಕೃಷ್ಣರವರು, ಧರ್ಮಸಿಂಗ್ ಇದು PW ಮಿನಿಸ್ಟರ್ ಅಲ್ವಾ, ಅವರು PW ಮಿನಿಸ್ಟರ್, ತಾವೇ ಕೂತ್ಕೊಳ್ಳಿ ಅಂತ ಕುಂಡಿಸ್ಬಿಟ್ರು. ನನಗೆ ಅದು ಅರ್ಥ ಏನಾಯ್ತದೆ ಅಂತ ನನಗೆ ಅರಿವಿತ್ತು. ಆಯಿತು, ಇತಿಹಾಸ. ಧರ್ಮಸಿಂಗ್ ಅವರು, ಕೃಷ್ಣ ಅವರು ಆ ಥರ ಕೂತ್ಕೊಂಡು. ಸೊ ಹೀಗೆ ನಾವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ರು ಕೂಡ
ವಿಚಾರಗಳು, ಇತಿಹಾಸಗಳು ಬೇಕಾದಷ್ಟು ಸೃಷ್ಟಿ ಮಾಡ್ತದೆ. ಈ ರಾಜ್ಯದಲ್ಲಿ ಕಡದಾಳ್ ಮಂಜಪ್ಪನವರು, ನಿಜಲಿಂಗಪ್ಪನವರು, ಜತ್ತಿಯವರು, ಕಂಠಿಯವರು ಇವ್ರನ್ನ ನಾನು ನೋಡೋಕ್ಕಾಗಲಿಲ್ಲ. ನಿಜಲಿಂಗಪ್ಪನು ನೋಡಿದ್ದೇನೆ, ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಅದಾದ್ಮೇಲೆ ವೀರೇಂದ್ರ ಪಾಟೀಲ್ ಅವರ ಆಡಳಿತ, ದೇವರಾಜ ಅರಸ್ ಅವರ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡೋಂಥ ಒಂದು ವಿಚಾರಧಾರೆಗಳು, ಎಲ್ಲ ಜಾತಿ, ದೊಡ್ಡ ಜಾತಿಲಿ ಅವರು ಹುಟ್ಟಿದ್ರು ಕೂಡ, ಅರಸು ಮಂಥನದಲ್ಲಿ ಹುಟ್ಟಿದ್ರು ಕೂಡ, ಅವರ ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಅವರು ತೆಗೆದುಕೊಂಡಂಥ ಅನೇಕ ನಿರ್ಧಾರಗಳು ಎಲ್ಲ ವರ್ಗದ ಜನರ ಜೊತೆಗೆ ಬರ್ತಂಥವ್ರು. ಇವತ್ತು ಅವನು ಹಿಂದೂ ವರ್ಗದ ನಾಯಕರು ಅಂತ ನಾವು ಕೆಲವು ಮಾತಾಡ್ತೀವಿ. ಆದರೆ ರಾಜ್ಯದ ಜನತೆಗೆ ಕೊಟ್ಟಂತ ಅನೇಕ ಯುವಕರಿಗೆ ಕೊಟ್ಟಂತ ಪ್ರೋತ್ಸಾಹ ಯಾರು ಮುಖ್ಯಮಂತ್ರಿಗಳು ಇವತ್ತು ಕೂಡ ಇದನ್ನ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮಗೆಲ್ಲ ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಕೇಂದ್ರ ಪಕ್ಷ ತೀರ್ಮಾನ ಮಾಡಿದಾಗ ಕೂಡ ನಮ್ಮ ರಾಜ್ಯದಲ್ಲಿ ಆ ಬಡ ಜನತೆಗೆ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಇದು ಒಂದು ಇತಿಹಾಸ, ಉಳುವನಿಗೆ ಭೂಮಿ ಅಂತ ಹೇಳಿ. ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ, ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ. ಗುಂಡ್ರಾಯರು ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂಥ ಕೆಲವು ತೀರ್ಮಾನಗಳು, ರಾಮಕೃಷ್ಣಗೌಡ ಪರಿಶುದ್ಧವಾದಂಥ ಆಳ್ತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಳ್ತ ಸಿಕ್ಕಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಿಬಿಟ್ರು ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ಟಿಕೆಟ್ಗೆ ನಮಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿದ್ರಿ. ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆಯವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು, ನಾವೆಲ್ಲ ಭಾಳ ಜನ ಅವ್ರು ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದೋ, ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು, ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದೆ, ನಾನಲ್ಲಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್, ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆಯವರ ಪರಿಶುದ್ಧವಾದಂಥ ಆಳ್ತ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅಂತ ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗೆ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ, ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅವರ ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಟ್ಟಂಥ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು, ಇವತ್ತು 22,000 ಕೋಟಿ ಕೊಡ್ತಾ ಇದ್ದೀವಿ ರೈತರಿಗೆ. ಅದು ಆ ಕಾರ್ಯಕ್ರಮನ ತೆಗೆಯೋಕ್ಕಾಗಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದರೆ ಅವ್ರ ಹೆಸರು ಇನ್ನೂ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂಥೇಳಿ, ವಿಶ್ವ ಅಂಥೇಳಿ ಕೆಲವು ಹೆಸರಿಟ್ಟರು. ಒಂದು ಅವ್ರದ್ದೇ ಅಂಥ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ ಮೇಲೆ ಇವತ್ತು ವೀರಪ್ಪ ಮೊಯ್ಲಿಯವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡ್ತಿದ್ದು ವೀರಪ್ಪ ಮೊಯ್ಲಿಯವರು. ನಮಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ನಮ್ಮ ರಾಜ್ಯದಲ್ಲಿ ಇತ್ತು. ಇವರು ಇವ್ರ ಕಾಲದಲ್ಲಿ, ಒಡೆಯರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದರೆ ಆವತ್ತಿನ ಕಾಲದಲ್ಲಿ ಅವರು ಮೊಯ್ಲಿಯವರು
ಇಂಡಸ್ಟ್ರೀಸ್ ಮಿನಿಸ್ಟ್ರು SM ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಾಗ ಎಲೆಕ್ಟ್ರಾನಿಕ್ ಸಿಟಿ ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಯಾಕೆ ಈ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ಬಿಟ್ಟೋದಂಥ ಸಾಕ್ಷಿ ಗುಡ್ಡೆಗಳು. ಒಬ್ಬ ಮುಖ್ಯಮಂತ್ರಿಗಳು ಬಿಟ್ಟೋಗಿ ಪರಿಶುದ್ಧವಾದಂಥ ಆಡಳಿತ ವೀರೇಂದ್ರ ಪಾಟೀಲ್ ಅವರು ಯಾವುದಕ್ಕೂ ಕೂಡ ಈಲ್ಡ್ ಆಗ್ತಿರ್ಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಅವರ ಚೀಫ್ ಮಿನಿಸ್ಟರ್ ಕೂಡ ಹಾಗೂ ಕೂಡ ನಾನು ಶಾಸಕನಾಗಿದ್ದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೇನೆ. ಹೆಂಗೆ ಸ್ಪೀಕರ್ ಸಾಹೇಬರು ನಮ್ಮ ಹೊರಟ್ಟಿ ಸಾಹೇಬರು 8ನೇ ಬಾರಿ ಬಂದರು, ಹಂಗೆ ನಾನು 8ನೇ ಬಾರಿ ಈ ಅಸೆಂಬ್ಲಿಗೆ ಬಂದಿದ್ದೇನೆ. ಅದನ್ನು ಮೊಯ್ಲಿಯವ್ರು ನೋಡಿದ್ದೇನೆ. ದೇವೇಗೌಡರು ಅವರು ಕೂಡ ಅಪಾರವಾದಂಥ ಹೋರಾಟ ಮಾಡಿಕೊಂಡು ಅವರು ಕೂಡ ರೈತರ ಬಗ್ಗೆ ಅವ್ರಿಗಿದ್ದಂಥ ಒಂದು ಕಾಳಜಿ. ಆಗ ಬ್ರಿಡ್ಜ್ ಯಾವುದು ಫಸ್ಟ್ ಫ್ಲೈಓವರ್ ಮಾಡಿದ್ದು ಅವರೇ, ಮೈಸೂರು ಫ್ಲೈಓವರ್ ಕೂಡ ಅವರು ಕೂಡ ಕೂತ್ಕೊಳ್ಳಿ ಸರ್ ದಯವಿಟ್ಟು. ನಾನೇ ಹೇಳ್ತಾ ಇದ್ದೀನಿ ನಿಮ್ಗಿನ್ನ ಜಾಸ್ತಿ ಹಿಸ್ಟ್ರಿ ನನಗೆ ಗೊತ್ತಿದೆ. ಐ ಡೋಂಟ್ ಲೈಕ್ ಟು ರೀಡ್ ಹಿಸ್ಟ್ರಿ ಆರ್ ಡೋಂಟ್ ಲೈಕ್ ಟು ರೈಟ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ದಟ್ ಈಸ್ ಮೈ ಪ್ಯಾಷನ್. ಸೊ ತಲೆ ಕೆಡಿಸ್ಕೊಬೇಡಿ, ನನಗೆ ಇದೆ. ಸ್ವಲ್ಪ ಕೂತ್ಕೊಳ್ಳಿ, ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಎಲ್ಲ ಹೇಳ್ತೀನಿ ನಾನು. ಸೊ ಹಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದವರು. JH ಪಟೇಲ್ರು ಕೂಡ ನೋಡಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, JH ಪಟೇಲ್ ಇವತ್ತು ಇಲ್ಲದೆ ಇರ್ಬೋದು, ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ. ಕುಮಾರಸ್ವಾಮಿನೂ ನೋಡಿದ್ದೀನಿ, ಯಡಿಯೂರಪ್ಪರು ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂಥ ಚೀಫ್ ಮಿನಿಸ್ಟರ್ ಇಟ್ ಈಸ್ JH ಪಟೇಲ್ ಅನ್ನೋದನ್ನು ನಾನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಪೊಲಿಟಿಕಲಿ ವಿ ಮೈಟ್ ಹ್ಯಾವ್ ಡಿಫ್ರೆನ್ಸಸ್ ಒಪಿನಿಯನ್. ಎಲ್ಲರನ್ನೂ ಕೂಡ ಪಾರ್ಟಿ ಪಕ್ಷ ಅಂತ ನೋಡ್ತಿದ್ವಿ. ರಾಜಕಾರಣ ಏನಾದ್ರು ಇದ್ದರೆ ನೀವು ಹೊರಗಡೆ ಫೀಲ್ಡಲ್ಲಿ ಮಾಡ್ಕೊಳ್ಳಿ, ಈ ವಿಧಾನಸೌಧದಲ್ಲಿ ನಾನು ಮಾಡೋದಿಲ್ಲ ಅಂತ. ಖರ್ಗೆ ಸಾಹೇಬರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದು. ಅವ್ರ ಮೇಲೆ ಡಿಫ್ರೆನ್ಸ್ ಇತ್ತು. JDSನಲ್ಲೇ 2 ಪಾರ್ಟಿ ಆಗಬೇಕು ಅಂತಿತ್ತು. ಅವರ ಚೀಫ್ ಮಿನಿಸ್ಟರ್ ಇಳಿಸಿದ್ರು. 8 ಗಂಟೆ ಮಾತಾಡಿದ್ರು. ಬರೀ 30 ನಿಮಿಷದಲ್ಲಿ ನೀವೆಲ್ಲ ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಅವ್ರೇನು ಭಾಷಣ ಮಾಡಿದ್ರು ಅಂತ. 15-20 ನಿಮಿಷದಲ್ಲಿ ಎಲ್ಲರನ್ನ ನಗಿಸ್ಬಿಟ್ಟು ಕರೆಂಟ್ ಇದೆ ಅಂದ ತಕ್ಷಣ ಹೋಗ ಕಂಬಿ ಹಿಡಿ ಅಂತ ಅಂದರು. ರೋಡ್ ಸರಿ ಇಲ್ಲ ಅಂತಂದ್ರೆ ಕುದುರೆ ಮೇಲೆ ಓಡಾಡು ಅಂತಂದರು. ಹಿಂಗೆ ಏನೇನೋ ಭಾಳ ನಗಿಸಿ ಅವ್ರದ್ದು ಇದನ್ನ ಕ್ಲೋಸ್ ಮಾಡ್ತಿರೋ. ಸೊ ವೆರಿ ಲಾರ್ಜ್ ಹಾರ್ಟೆಡ್. ಬೇರೆ ಸಂದರ್ಭದಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ನಾನು ನೋಡ್ತೀನಿ. ನಾನು ಬೀಯಿಂಗ್ ಎನ್ ಚೀಫ್ ಮಿನಿಸ್ಟ್ರಿ ಸ್ಥಾನದಲ್ಲಿ ನನಗೆ ಆಗಿರೋಂಥ ಅನೇಕ ಅನುಭವಗಳದ ಮೇಲೆ ನಾನು ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಹಂಗೆ ಧರ್ಮಸಿಂಗ್ರವ್ರ ಕಾಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಅವತ್ತಿನ ಕಾಲದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನೈಸು ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು. ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ. ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ದರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ಕಂಪ್ನಿ ಏನು ಹೆಚ್ಚು ಕಮ್ಮಿ ಇದೆಯೋ ಅದನ್ನೆಲ್ಲ ನನಗೀಗ ಚರ್ಚೆ ಮಾಡೋದು ಬೇಡ. ಅದ್ರಲ್ಲಿ ಏನೇನಿದೆ ಪರಿಸ್ಥಿತಿ, ಅಕ್ಕಪಕ್ಕ ಏನು ಜಮೀನಿದೆ, ಯಾರ ಜಮೀನಿದೆ, ಅದೆಲ್ಲ ಈಗ ಲೆಟ್ ಮಿ ನಾಟ್ ಡೂ ದಿ ಪ್ಲಾನಿಂಗ್ ವಾಟ್ ಎವರ್ ದೇವೇಗೌಡರು ಹ್ಯಾಡ್ ಆನ್ ದಟ್ ಡೇ. ಇಟ್ ಇಸ್ ಎ ವೆರಿ ಗ್ರೇಟ್ ಇವೆಂಟ್. ಆಮೇಲೆ ಅಗ್ರಿಕಲ್ಚರಲ್ಲಿ ಇರಿಗೇಷನಲ್ಲಿ ಅವ್ರು ಮಾಡಿದಂಥ ಕೆಲವು ಚಿಂತನೆಗಳಿತ್ತಲ್ಲ, ನೀರಾವರಿಗೆ ಒಬ್ಬ ರೈತನ ಮಗ ಅಂತ ಹೇಳಿ ಹೆಸರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಆ ಕಮಿಟ್ಮೆಂಟ್ ಇದ್ರೆ, ಆ ಭಾವನೆ ಇದ್ರೆ ಮಾತ್ರ ಬಲಿಕ್ಕೆ ಸಾಧ್ಯ. ಸೊ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಅವ್ರು ಇನ್ನೊಂದಷ್ಟು 5-6 ವರ್ಷ ಇಲ್ಲಿ ಇದ್ದಿದ್ರೆ ಇನ್ನೂ ಆಗಿತ್ತು. ಬಟ್ ಫಾರ್ಚುನೇಟ್ಲಿ ಅವ್ರ ಲೆಕ್ಕಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಹೋದರು. ಅದು ಬಿಡಿ, ಅದನ್ನು ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಈ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ ಫಾರ್ ದಿಸ್ ಕಂಟ್ರಿ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ನಾವು ಕುಮಾರಸ್ವಾಮಿ ಅವ್ರು ಬಂದರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತನೋ ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ನು ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೇನು ತೊಡಕು ಬಂತೋ ಇಲ್ಲ, ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನು ಸಿಟಿ ಅದು? ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡಬೇಕು. ನಮ್ಮ ಇವರು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟ್ರು ಅವರೊಂದು ಹೊಸ ಸಿಟಿ ಮಾಡಬೇಕು ಅಂತ
ಗಿಫ್ಟ್ ಸಿಟಿ ಮಾಡಿಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಕೇಳಿದೆ ನಮ್ಗೊಂದು ಗಿಫ್ಟ್ ಸಿಟಿ ಕೊಡಿ ಅಂತ. ಇನ್ನಿಲ್ಲ ಡಿಕೆ ಇನ್ನ ಮಹಾರಾಷ್ಟ್ರ CM ಕೇಳಿದ್ರು ಕೊಡಕ್ಕಾಗಲ್ಲ, ಇಡೀ ಒಂದೇ ದೇಶಕ್ಕೆ. ಸೊ ಅಲ್ಲಿ ಎಲ್ಲ ಇದಕ್ಕೂ ಕೂಡ ಅಲ್ಲೇ ಆದಂತ ಒಂದು ಬಹಳ ಚೆನ್ನಾಗಿ ಬೆಳೀತಾ ಇದೆ. ಹೊಸ ಮ್ಯಾನಟನ್ ತರ ಆ ಗಿಫ್ಟ್ ಸಿಟಿ ಬೆಳೀತಾ ಇದೆ. ಇನ್ನ ಟೈಮ್ ತೆಗೆದುಕೊಳ್ಬೋದು, ಮಾಡ್ಕೊಂಡು ಬರ್ತಾ ಇದೆ. ಈಗ ಮೊನ್ನೆ ನಾನು ಇದಕ್ಕೆ ಮಹಾರಾಷ್ಟ್ರ ಇದು ದಾವಸ್ಗೆ ಹೋಗಿದ್ದು. ನಾನು ನಮ್ಮ ಇವರು ನಮ್ಮ ಹ್ಯಾರಿಸ್ ಅವರು, ನಮ್ಮ MP ಪಾಟೀಲ್ ಅವರೆಲ್ಲ ನಾವೆಲ್ಲ ಹೋಗಿ ಬರ್ಬೇಕಾದ್ರೆ ಅಧ್ಯಕ್ಷರೇ, ಅಲ್ಲಿ ಬರ್ಬೇಕಾದ್ರೆ ನಾನು ಮಹಾರಾಷ್ಟ್ರ CM ನನಗೆ ಸಿಕ್ಕಿದ್ರು. ಬಹಳ ಜನ ನನ್ನ ಭೇಟಿ ಮಾಡ್ತಾ ಇದ್ರು ಒಳಗಡೆ. ಫಾರಿನರ್ಸ್ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಆಮೇಲೆ ಮಹಾರಾಷ್ಟ್ರ CM ಆಮೇಲೆ ಬೇರೆ ರೈಲ್ವೆ ಮಿನಿಸ್ಟರ್ ಎಲ್ಲ ನೋಡ್ತಾ ಇದ್ರು, ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಏನೆಲ್ಲ DK ಇದನ್ನೇ ಓಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಅರ್ಥ ಆಗಲಿಲ್ಲ. ಆ ಊಟಕ್ಕೆ ಹೋದಾಗ ತಿಂಡಿಗೆ ಹೋದ ನಂತರ ಬಂದು ಮಾತಾಡ್ತೀನಿ. ನನ್ನ ಹತ್ರ ಇಲ್ಲ, ಇಲ್ಲಿ ನೀವು ವಾಂಟ್ ಟು ಸೈನ್ ಸಮ್ ಇದು ಅಂದ್ಬಿಟ್ಟು ನಾನು MP ಪಾಟೀಲ್ ಮಾತಾಡ್ಕೊಂಡು ಇಲ್ಲಿ ಯಾವುದು ಜಾಸ್ತಿ ಸೈನ್ ಮಾಡೋದು ಬೇಡ, ಅವರೆಲ್ಲ ಬೆಂಗಳೂರಿಗೆ ಬದಲಿ ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದೆ ನಾನು, ಕೊನೆಗೆ ಊಟ ಮಾಡುವಾಗ ಕೇಳಿದೆ, ಏನೋ ಎಲ್ಲರೂ ಬಂದು ನನ್ನ ಬೆನ್ನೆತ್ತಾರಲ್ಲ ಏನು ಅಂತ ಯಾರೋ ಒಬ್ಬರನ್ನ ಕೇಳಿದೆ ನಾನು. ಮಹಾರಾಷ್ಟ್ರ CM ನೋಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಬ್ಯಾಂಗ್ಳೂರ್ ಇಟ್ ಈಸ್ ಎ ನಾಲೆಜ್ ಸೆಂಟರ್, ಬ್ಯಾಂಗ್ಳೂರ್ ಈಸ್ ಎ ಹ್ಯೂಮನ್ ಕ್ಯಾಪಿಟಲ್, ಬ್ಯಾಂಗ್ಳೂರ್ ದಿ ಬೆಸ್ಟ್ ಡಾಕ್ಟರ್ಸ್ ಅವೈಲಬಲ್. ಇವತ್ತೇನಾದ್ರು ಬೆಂಗಳೂರಲ್ಲಿ ನಮ್ಮ ಜನ ಕೆಲಸ ಮಾಡಬೇಕು, ನಮ್ಗೇನಾದ್ರು ಉದ್ಯೋಗ ಸಿಗಬೇಕು ಅಂದರೆ ವಿತಿನ್ $1 ವಿ ಕ್ಯಾನ್ ವರ್ಕ್. ಅದೇ ಮುಂಬೈಗೆ ಹೋಗ್ಬೇಕಾದ್ರೆ $3.25 ಬೇಕು. ಅಂದರೆ ಒಂದು ಅಡಿ ಭೂಮಿ ಅಲ್ಲಿ ನಾವು ಏನಾದ್ರು ಬಾಡಿಗೆ ಇದು $3,500 ಇದು $350 ಕೊಡಬೇಕು. ಅದೇ ಬೆಂಗಳೂರಲ್ಲಿ $90 ನಮ್ಮಲ್ಲಿ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಎಂಟೈರ್ ವರ್ಲ್ಡಲ್ಲಿ ಇವತ್ತು ನಮಗೆ ಬೆಂಗಳೂರಲ್ಲಿರುವಂಥ ನಾಲೆಜು, ಬೆಂಗಳೂರಿರೋ ವಿದ್ಯಾಸಂಸ್ಥೆ, ಬೆಂಗಳೂರಿರೋ ಕಲ್ಚರು, 13,940 ಡಾಕ್ಟರ್ಸು ಪ್ರತಿ ವರ್ಷ ಬೆಂಗಳೂರಲ್ಲಿ ತಯಾರಾಗ್ತಾ ಇದ್ದಾರೆ. 70 ಮೆಡಿಕಲ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. 277 ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿದೆ. ವರ್ಲ್ಡಲ್ಲಿ ಸೈನ್ಸು ಫಸ್ಟು ನಮ್ಮ ಭಾರತದಲ್ಲಿ ಶುರುವಾಗಿದ್ದು ಮಹಾರಾಜರ ಕಾಲದಲ್ಲಿ. ವಿವೇಕಾನಂದರ ಚಿಂತನೆ, ವಿವೇಕಾನಂದರು ಜಮ್ಶೆಡ್ಡಿ ಟಾಟಾ ಅವರು ಇಬ್ಬರು ಮಾತಾಡಿಕೊಂಡು ಇದರಲ್ಲಿ ಶಿಪ್ಪಲ್ಲಿ ಜಪಾನ್ಗೆ ಹೋಗ್ಬೇಕಾರೆ ಯಾಕೆ ಇಂಡಿಯಾ ಪೂರ್ ಆಯಿತು ಅನ್ನೋದನ್ನ ಚರ್ಚೆ ಮಾಡಿ ಕೊನೆಗೆ ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಮಹಾರಾಜರು ಕೂಡ ಹೇಳ್ತಾರೆ, ನಾನು ಸಹಾಯ ಮಾಡ್ತೀನಿ ಅಂತೇಳಿ 300 ಎಕರೆನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಡ್ತಾರೆ. ₹5 ಕೋಟಿ ದುಡ್ಡನ್ನ ಸರ್ಕಾರ ಅವತ್ತಿನ ಕಾಲದಲ್ಲಿ ಸರ್ಕಾರ ಕೊಡ್ತಾರೆ. ದಟ್ ಈಸ್ ಹೌ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಕಮ್ ಟು ಬ್ಯಾಂಗ್ಳೂರ್. ಇವತ್ತೇನಾದ್ರು ಇಡೀ ದೇಶ, ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ ಅಂತಂದ್ರೆ ಆ ಸೈನ್ಸು ಅಲ್ಲಿಂದ ಕೂಡ ಮಹಾರಾಜರ ಕಾಲದಿಂದ ಪ್ರಾರಂಭ ಆಗಿದೆ. ಐ ಸಲ್ಯೂಟ್ ದೋಸ್ ಮಹಾರಾಜ ಅಂಡ್ ಸ್ವಾಮಿ ವಿವೇಕಾನಂದ ಚಿಂತನೆ ಟಾಟಾರವರು ಇವತ್ತು ಬೆಂಗಳೂರಲ್ಲಿ ಆಗಿದೆ. ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರು ಇಲ್ಲಿದ್ದೇ ಬುದ್ಧಿಶಕ್ತಿ, ಬೆಂಗಳೂರಿನಲ್ಲಿದೆ ಯುವಕರಲ್ಲಿ, ಬೆಂಗಳೂರಲ್ಲೇ ವಿದ್ಯಾವಂತರಿದೆ. ಈ ಎಲ್ಲ ಮುಖ್ಯಮಂತ್ರಿಗಳು ಯಾರ್ಯಾರು ಹೆಸರು ಹೇಳಿದ್ದೇನೆ ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು. ನಮ್ಮಲ್ಲಿರುವಂಥ ಶಿಕ್ಷಣ, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಬೇರೆ ಎಲ್ಲೂ ಇಲ್ಲ. ಇದೇ ವಿಧಾನಸೌಧದ ಕೆಳಗಡೆ ನಾನು ಪ್ರೈಮ್ ಮಿನಿಸ್ಟರ್ ಮುಂದೆ ಹೇಳಿದೆ, ನಾನು ಮೊನ್ನೆ ಮೋದಿ ಸಾಹೇಬ್ರ ಮುಂದೆ ಹೇಳಿದೆ, ನಾನು ಮೈಸೂರಲ್ಲಿ, ತಾವೆಲ್ಲ ಕೇಳಿರ್ಬೋದು. ಇದೇ ಇನಾಗ್ರೇಷನ್ ಇತ್ತು. ನಮ್ಮ ನಾರಾಯಣ ಮೂರ್ತಿ ಅವರು ಇದಕ್ಕೆ ಅಧ್ಯಕ್ಷರು ಮಾಡಿದ್ದು, ನಾವು ಏರ್ಪೋರ್ಟ್ ಅಥಾರಿಟಿಗೆ ಏರ್ಪೋರ್ಟ್ಗೆ ಅಧ್ಯಕ್ಷರು ಮಾಡಿದ್ದು. ಆ ಸಂದರ್ಭದಲ್ಲಿ ವಾಜಪೇಯಿ ಸಾಹೇಬರು ಬಂದಿದ್ರು ಇನಾಗ್ರೇಷನ್ ಬಂದಾಗ. ಅವ್ರು ಹೇಳಿದ್ರು 4 ಪ್ರೈಮ್ ಮಿನಿಸ್ಟರ್ಗಳು ಬಂದಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು, ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟ್ರು, ಇಷ್ಟು ಜನ ಬಂದಿದ್ರು ವಿತಿನ್ 3 months. ಅವ್ರು ಹೇಳಿದ್ರು, ಕೃಷ್ಣ ಅವ್ರ ಗೌರ್ಮೆಂಟ್ ಆಗ ದೇರ್ ವಾಸ್ ಎ ಟೈಮ್ ಅಧ್ಯಕ್ಷರೇ, ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, then they used to go to Calcutta, they used to go to Mumbai, they used to go to Chennai, then they used to go to different part of the world. Now the situation has changed. Now all those world leaders are first coming to Bangalore, then they're coming to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂಥ ಮಾತು. ಅವರ ಕಾಲದಲ್ಲಿ ಇವತ್ತು ಏನಾದ್ರು ಟ್ರಾನ್ಸ್ಫರ್ಮೇಷನ್ ಆಗಿತ್ತು ಅಂತಂದ್ರೆ, ಗೋಲ್ಡನ್ ಟ್ರಯಾಂಗಲ್ ಅಂತ ರೋಡ್ ಏನಾದ್ರು ಮಾಡಲಿಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಂಥ ರಸ್ತೆ ವ್ಯವಸ್ಥೆ ಇರಲಿಲ್ಲ. The contribution of Vajpayee, he could not succeed. There is a different question. India is shining ಅಂತ ಬಂತು, ಬಟ್ ಅವರ ಕಾರ್ಯಕ್ರಮನ ನಾವು ಯಾರು ಕೂಡ ಅಲ್ಲಿಗೆ ಸಾಧ್ಯ ಇಲ್ಲ. ತಮಿಳುನಾಡು ಇರ್ಬೋದು, ಇವತ್ತೇನು ನಮ್ಮ ಬೆಂಗಳೂರಿಗಿಂದ ಬೆಳಗಾಂಗೆ ಹೋಗ್ಬೇಕಾದ್ರೆ ರೋಡು, ಇಟ್ ಈಸ್ ವಾಜಪೇಯಿಸ್ ಕಾಂಟ್ರಿಬ್ಯೂಷನ್. ಹೊರಟಿ ಅವ್ರು ಒಪ್ಕೊಳ್ತೀರಿ ಅಂತ ಕಾಣ್ತದೆ. ಅವರು ಮಾಡಿದಂಥ ಇಟ್ ಈಸ್ ವಾಜಪೇಯಿ ಕಾಂಟ್ರಿಬ್ಯೂಷನ್. ಸೊ ಹಂಗೆ ಇದು ಮುಂದುವರೆದಿದೆ. ಇದಕ್ಕೆ ಪೂರಕವಾಗಿ ಈ ನಮ್ಮೆಲ್ಲ ನಾಯಕರುಗಳು
ಇವತ್ತು ಕುಮಾರಸ್ವಾಮಿ, ಈಗ ನಾನು ಕುಮಾರಸ್ವಾಮಿ ನಾನು ಅವತ್ತು ಟೌನ್ಶಿಪ್ನ ಮಾಡಲೇಬೇಡ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಯಾರು? ಕುಮಾರಸ್ವಾಮಿ ಅವರು. ನಾನೆಲ್ಲ ತೀರ್ಮಾನ, ಅದು ಬಿಡಿ, ಅದನ್ನು ಮಿಕ್ಕಿದ ಮೇಲೆ ನಿಧಾನ ಚರ್ಚೆ ಮಾಡೋಣ. ನಾಟ್ ಅವರ ಕಲ್ಪನೆ ಇತ್ತಲ್ಲ, ಅವರ ವಿಷನ್ ಇತ್ತಲ್ಲ, ಆ ವಿಷನ್ನ ಮುಂದುವರಿಸ್ತಾ ಇದ್ದೀವಿ. ಅದಕ್ಕೆ ಬೇರೆ ತಪ್ಪು ನೆಪ್ಪುಗಳನ್ನ ಬೇಕಾದ್ರೆ ನೆಕ್ಸ್ಟ್ ವಿಚಾರದಲ್ಲಿ ನಾವೆಲ್ಲ ಮಾತಾಡೋಣ. ಸೊ ಯಡಿಯೂರಪ್ಪನವರು ಕೂಡ ರೈತರ ಶಾಲ್ ಹಾಕೊಂಡು ರೈತರ ಬಗ್ಗೆ ಬದುಕಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಅವ್ರದ್ದೇ ಆದಂಥ ಒಂದು ಹೋರಾಟ, ಸೈಕಲಿಂದ ಹೋರಾಟ ಇಟ್ಕೊಂಡು ಹೋರಾಟ ಮಾಡಿ ನೆನೆ ರಾಮಚಂದ್ರೇಗೌಡರು ಅವ್ರ ಜೊತೆ ನೆನೆಸ್ಕೊಳ್ತಾ ಇದ್ದೆ ನಾನು. ಎಷ್ಟು ಶ್ರಮ ಪಟ್ಟರು ಅನ್ನೋದು ನಮಗೂ ಕೂಡ ಅರಿವಿದೆ. ಮಧ್ಯದಲ್ಲಿ ಏನೇನೋ ಇಶ್ಯೂಸ್ ಆಯಿತು. ಈ ಗುಂಡ್ಗೆಟ್ಟೆ ಫುಲ್ ಟರ್ಮ್, 2 ಕಡೆನೂ ಕೂಡ ಫುಲ್ ಟರ್ಮ್ ಇದೆ. ಒಬ್ಬ ನಾಯಕ ಹೋರಾಟದಿಂದ ಬಂದಿದ್ದು ಅಷ್ಟು ಸುಲಭ ಅಲ್ಲ. ಯಾವುದೇ ಪಾರ್ಟಿಯವನಾಗಿರಲಿ, ಹೋರಾಟ ಅಂತಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಟೀಕೆಗಳು ಬರ್ತವೆ. ಇವತ್ತು ಬೇಕಾದಷ್ಟು ನನ್ನ ಮೇಲೂ ಟೀಕೆ ಮಾಡ್ಬೋದು, ನಾನು ಬೇರೆಯವ್ರ ಮೇಲೂ ಟೀಕೆ ಮಾಡ್ಬೋದು. ಮೊನ್ನೆ ನಾನು ಇದಕ್ಕೆ ತುಂಗಭದ್ರಾ ವಿಚಾರಕ್ಕೆ ನಾನು ನಮ್ಮ ಬೋಸರಾಜ್ ಅವರು ಹೋದಕ್ಕೆ ಅವನ್ನೇ ಕಳಿಸಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ. ತಾವು ಕೂಡ ಬಂದಿದ್ರಿ, ಸ್ಪೀಕರ್ ಸಾಹೇಬರು ಬಂದಿದ್ರು. ಎಷ್ಟು ಕಷ್ಟ. ನಮ್ಮ ಆಂಧ್ರ CM ಲೈನ್ಗೆ ಬರ್ತಿರ್ಲಿಲ್ಲ. 33 TMC ನೀರು ಹೋಗ್ತಾ ಇತ್ತು. ಅಲ್ಲೆಲ್ಲ ಶಿಲ್ಟ್ ಬಂದ್ಬಿಟ್ಟಿದೆ. ರೈತನ ಉಳಿಸ್ಬೇಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಅದು ಕಣಜ. ಆ ಭಾಗ ಏನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಇವೆಲ್ಲ ಗುಲ್ಬರ್ಗದ ಕೆಲವು ಭಾಗ, ಇವೆಲ್ಲ ಕಣಜ. ಇದು ಅತಿ ಹೆಚ್ಚು ಪ್ಯಾಡಿ ಗ್ರೋಯಿಂಗ್ ಸಿಟಿ. ಈಗ 33 TMC ಎಷ್ಟು ಕಷ್ಟ. ಈಗ ಒಂದೊಂದು TMCಗೆ ಎಷ್ಟು ನಾವು ಬಡ್ದಾಡ್ತಾ ಇದ್ದೀವಿ. ಅದಕ್ಕೆ ಏನಾದ್ರು ಮಾಡಬೇಕು ಅಂತ 3 ವರ್ಷದಿಂದ ಏನೇನೋ ಮಾಡ್ತೀನಿ, ಏನು ಮಾಡಿದ್ರು ಆಗಲಿಲ್ಲ. ಕೊನೆಗೆ ಪಾಪ ಐ ಶುಡ್ ಸಲ್ಯೂಟ್ ದಟ್ CR ಪಾಟೀಲ್, ನಮ್ಮ ಸೆಂಟ್ರಲ್ ಮಿನಿಸ್ಟರ್ BJP ಪರವಾಗಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟರು. 3-4 ಸತಿ ಮೀಟಿಂಗ್ ಕರೆದ್ರು. ದೇ ಪೋಸ್ಟ್ಪೋನ್. ಒಂದ್ಸತಿ ಮಹಾರಾಷ್ಟ್ರ CM ಪೋಸ್ಟ್ಪೋನ್ ಮಾಡಿದ್ರು, ಒಂದ್ಸತಿ ಇವ್ರು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನು ಅವ್ರಿಗೆ ಒಪ್ಕೊಂಡು ಬರೀ ಒಂದು ಗೇಟ್ ಇನಾಗ್ರೇಷನ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ 3 ಜನ ಚೀಫ್ ಮಿನಿಸ್ಟರ್ ಸೇರಿ ಬಂದು ನಾವು ಕೂತ್ಕೊಂಡು ಆಯಿತು ಆ ಸಮಸ್ಯೆನ ಬಗೆಹರಿಸೋಣ, ಮುಂದಕ್ಕೆ 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ, ಏನು ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕಿಂಗು ಅದಕ್ಕೂ ಕೂಡ ನಾನು ಒಪ್ಪಂದ ಮಾಡಿಕೊಂಡೆ. ಆಯಿತು, ಆ ಮೋದಿ ಏನು 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತೇಳಿ 3 ಜನ ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ಸ್ಪೀಕರ್, ಇದು ಕೌನ್ಸಿಲ್ ಚೇರ್ಮನ್ರು ಇದ್ದರು, ಅನೇಕ ಶಾಸಕರಿದ್ರು, ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಒಪ್ಪಂದಕ್ಕೆ ಬಂದು ಈಗ ಒಂದು ಕಮಿಟಿ ಕೂಡ ರಚನೆ ಆಗ್ತಾ ಇದೆ. ಅದಕ್ಕೂ ಮಾಡ್ತಾರೆ. ಮುಂದಕ್ಕೆ ಅದಕ್ಕೆ ಏನು ಬೇಕೋ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿ. ಯಾಕೆಂದರೆ ಒಂದೊಂದು ತೊಟ್ಟು ನೀರು ಕೂಡ ಇಂಪಾರ್ಟೆಂಟು. ಇವತ್ತು ಈ ಬಾಟಲ್ ನೀರು ಏನಾಗಿದೆ? 30 ರೂಪಾಯಿ ಹೋಗಿದೆ. ಹಾಲು ಎಷ್ಟಾಗಿದೆ? 40 ರೂಪಾಯಿ ಆಗಿದೆ. ಆ ನೀರಿಗೂ ಹಾಲಿಗೂ ಎಷ್ಟು ವ್ಯತ್ಯಾಸ? ಪಾಪ ಅವನು ರೈತ ಪರಿಸ್ಥಿತಿ ಏನು? ಅವನು ಸಗಣಿ ಹೊತ್ತು ಹಿಂಡಿ ಹಾಕಿ ಬೂಸ ಹಾಕಿ ಹುಲ್ಲು ಹಾಕಿ ಕಟ್ಕೊಂಡು ಬರೋನ್ಗೆ ಸಿಕ್ಕದು ಬರೀ 33-34 ರೂಪಾಯಿ. ಅದೇ ಬಾಟ್ಲು ಮಾರೋನ್ಗೆ 25-30 ರೂಪಾಯಿ ಅವ್ನು ಸಿಕ್ಕದು. ನೀರು ಹಾಲು ಇಬ್ಬರು ಒಂದಾಗಿದೆ. ಸೊ ಹಂಗೆ ರೈತನ ನಾವು ಕಾಪಾಡಬೇಕಲ್ಲ. ಸೊ ಹಂಗೆ ಇವತ್ತು ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಮಾಡಿದ್ದಾರೆ. ಐ ಕಾಂಟ್ ಫರ್ಗೆಟ್ ಸದಾನಂದ ಗೌಡರು, ಅವ್ರು ಸಿಕ್ಕಂಥ ಶಾರ್ಟ್ ಟೈಮಲ್ಲಿ. ನಮ್ಮ ಜಗದೀಶ್ ಶೆಟ್ಟರು ಪಾಪ ಅವರೇ ಕೂಡ ಈ ಕುಮಾರಸ್ವಾಮಿ ಅವರು ಮಾಡಿದಂಥ ಆದೇಶ ಏನಿತ್ತು, ಅವರು ಯಡಿಯೂರಪ್ಪನವರು ತೆಗೆದುಕೊಂಡಂಥ ತೀರ್ಮಾನ ಏನಿತ್ತು, ಆ ತೀರ್ಮಾನ ಕೂಡ ಒಳ್ಳೇದಾಗಲಿ ಅಂತೇಳಿ ಅದನ್ನು ಮುಂದುವರಿಸಿ ಈ 9,000 ಎಕರೆಲೆ ಅವರು 1,000 ಎಕರೆ ತೆಗೆದುಕೊಟ್ಟು ಅಲ್ಲೂ ಇಂಡಸ್ಟ್ರೀಸ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೃಷ್ಣ ಅವ್ರ ಕಾಲ ITBT ಬಂತು. ITBT ಬರಲಿಲ್ಲ ಅಂದ್ರೆ ಏನಾಯಿತು? ಇವತ್ತು ಅಧ್ಯಕ್ಷರೇ ಕ್ಯಾಲಿಫೋರ್ನಿಯಾ, ನೀವು ಎಲ್ಲ ವಿದೇಶದೆಲ್ಲ ಹೋಗಿದ್ದೀರಿ, ನಾನು ನೀವೆಲ್ಲ ಹೋಗಿದ್ದು. ಪ್ಯಾಂಗ್ಯಾಂಗ್ ಹೋಗಿದ್ದು, ನಾವಿಬ್ಬರು ಪ್ಯಾಂಗ್ಯಾಂಗ್ ಹೋಗಿದ್ದು, ನಾನು ನೀವು ಹರಿಪ್ರಸಾದ್ ಎಲ್ಲ ಪ್ಯಾಂಗ್ಯಾಂಗಲ್ಲಿ 22 ದಿನ ನಾವೆಲ್ಲ ಇದ್ದು. ನಿಮಗೂ ಅದೆಲ್ಲ ನೆನಪಿದೆ. ಇವತ್ತು ITBT ವರ್ಲ್ಡ್ ಲೀಡರ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಆಕರ್ಷಣೆ ಆಗಿದೆ. ನಮ್ಮ ಟ್ಯಾಲೆಂಟ್ ಪೂಲ್ ಅಷ್ಟಿದೆ. ಇವತ್ತು ಕ್ಯಾಲಿಫೋರ್ನಿಯಲ್ಲಿ ಸುಮಾರು 13 ಲಕ್ಷ ಜನ ಇಂಜಿನಿಯರ್ಸ್ ಇದ್ದಾರೆ. ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ 26 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬ್ಯಾಂಗ್ಳೂರು 50% ಆಫ್ ಕ್ಯಾಲಿಫೋರ್ನಿಯಾ ಏನು ನಮ್ಮ ಸಿಲಿಕಾನ್ ವ್ಯಾಲಿ ಅಂತಿದೆಯಲ್ಲ, ಆದರೆ ಇಲ್ಲಿ 26 ಲಕ್ಷ ಜನ ಮಾಡ್ತಾ ಇದ್ದಾರೆ. ಅಷ್ಟು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಪೂಲ್ ಇದೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸು ಬೆಂಗಳೂರಲ್ಲಿ ಇದೆ. ಮೊನ್ನೆ ತಾನೇ ಕ್ವಾಂಟಮ್ ಇವರು ಬೋಸರಾಜ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅವರು ಮಂತ್ರಿಯಾಗಿ ಇರಲಿಲ್ಲ. ನಾನು ನಮ್ಮ ಪ್ರಿಯಾಂಕರ್ಗೆ ಅವರು ಹೋಗಿದ್ದು, ಪಾರ್ಟಿಸಿಪೇಟ್ ಮಾಡಿದ್ದು. ಎಲ್ಲ ಅಮೆರಿಕನ್ ಅಂಬಾಸಿಡರ್ ಬಂದಿದ್ರು.
ನಾನು ಅಲ್ಲಿ ಹೋಗಿದ್ದೆ, ನಾನು ಭೇಟಿ ಮಾಡಿದೆ. ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಂಟೈರ್ ವರ್ಲ್ಡ್ ವಾಂಟೆಡ್ ಟು ಸಿ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ. ನಾ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಯು. ಆಲ್ GC ಸೆಂಟರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಎಸ್ ಸರ್, ಐ ಆಮ್ ರೆಡಿ ಟು ಕೋಪರೇಟ್. ಯು ಶುಡ್ ಬಿ ಲಾರ್ಜ್ ಹಾರ್ಟೆಡ್ ಅಂದೆ. ಯು ಶುಡ್ ಹೆಲ್ಪ್ ಅಸ್ ಅಂದೆ. ಬಿಡಿ, ಅದನ್ನು ಚರ್ಚೆ ಮಾಡಿ ನಾನು ಏನು ಮಾತಾಡಿದೆ, ಏನು ಇನ್ನೊಂದು ಮಾಡೋದು ಬೇಡ, ಅದೆಲ್ಲ ಮಾತಾಡೋದು ಬೇಡ. ಬಟ್ ನಾವು ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಅಗ್ರಿಕಲ್ಚರಲ್ಲಿ. ಒಂದು ಕಡೆ ರಾಜಸ್ಥಾನ್ ದೊಡ್ಡ ರಾಜ್ಯ, ಇದು ನಂಬರ್ 2. ಬರಡು ಭೂಮಿನೂ ಇದೆ, ನೀರಾವರಿನೂ ಇದೆ. ಬಟ್ ನಾನು ನೆಕ್ಸ್ಟ್ 25 years ಅಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ನಿಮ್ಮೆಲ್ಲರ ಸಹಕಾರದಿಂದ ಒಂದೊಳ್ಳೆ ಪ್ಲಾನ್ ಮಾಡಬೇಕಲ್ಲ, ಎಷ್ಟು ನೀರಾವರಿ ಆಗಬೇಕು ಅಂತೇಳಿ. ಹಳ್ಳಿಗೆ ಜನ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ಇತ್ತು. ನೆನ್ನೆ ನಾನು ನಮ್ಮ ಪ್ರಿಯಾಂಕ್ ಅವ್ರು ಮಾತಾಡ್ತಿದ್ದೋ, ಫಸ್ಟ್ ಕಮಿಷನರ್ ಮಾಡಿದಾಗ ಬೆಂಗಳೂರು ಸಿಟಿಗೆ ಪಾಪ್ಯುಲೇಷನ್ ಬರೀ 10 ಲಕ್ಷ ಇತ್ತು. ಇವತ್ತು 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,40,00,000 ವೆಹಿಕಲ್ಗಳಿದೆ. ಅದೇ ರೋಡು, ಅಷ್ಟು ವೆಹಿಕಲ್ ಹೆಂಗೆ ತಡೆಯಲಿಕ್ಕೆ ಸಾಧ್ಯ? ಇವತ್ತು ಇದಕ್ಕೇನು ಮಾಡಬೇಕು? ವಾಟ್ ಈಸ್ ದಿ ಯೂಷನ್? ಈಗ ಜನ ಹೊರಗಡೆಯಿಂದ ಬರ್ತಾರೆ. ಯಾಕೆ ಜನ ಹೊರಗಡೆ ಬಂದಿ? ನಾನು ಬೆಂಗಳೂರಿಗೆ ಬಂದೆ, ಎಷ್ಟೋ ಜನ ಬೆಂಗಳೂರಿಗೆ ಬಂದಿದ್ದಾರೆ, ರಾಜಕಾರಣಕ್ಕೆ ಬಂದಿದ್ದಾರೆ. ಯಾರು ವಾಪಸ್ ಹೋಗ್ತಾನೆ ಇಲ್ಲ, ಎಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ವಾಪಸ್ ಹೋಗ್ಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ NPS ಬಸ್ ಸೇರಿಸಿದ್ರು, 6ನೇ ವರ್ಷಕ್ಕೆ ಕರ್ಕೊಂಡು ಬಂದಿಲ್ಲಿ. ನಾನು ಹೋಗ್ಲೇ ಇಲ್ಲ, ಬರೀ ಎಲೆಕ್ಷನ್ ಮಾತ್ರ ಕ್ಷೇತ್ರ ಅಂತ ಹುಡುಕೊಂಡು ಹೋಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಹಂಗೆ ಬೇಕಾದಷ್ಟು ಉದಾಹರಣೆಗಳಿದೆ. ನರೇಂದ್ರ ಸ್ವಾಮಿನೂ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪ್ರಿಯಾಂಕ್ ಖರ್ಗೆನೂ ಹೋಯ್ತಾನೆ ಇಲ್ಲ, ಧರ್ಮ್ ಸಿಂಗ್ ಮಗನೂ ಹೋಗ್ತಾ ಇಲ್ಲ, ಯಾರು ಹೋಗ್ತಾರೆ ಎಲ್ಲ ಇಲ್ಲೇ ಮನೆ ಮಾಡ್ಕೊಂಡು ಸೇರ್ಲ. ಓಟ್ ಮಾತ್ರ ಅಲ್ಲಿ ಇಟ್ಕೊಂಡವ್ರೆ. ಬಾಲಕೃಷ್ಣನೂ ಅಷ್ಟೇ ನಗ್ತಾ ಇದ್ದಾನೆ ನೋಡಿ. ಆಲ್ ಆಫ್ ದೆಮ್ ಹ್ಯಾವ್ ಬಿಕಮ್ ಎಲ್ಲ ಸೊ ಇದೆ. ಎಲ್ಲರೂ ಕೂಡ ನಾವು ಇಲ್ಲೇ ರಾಜಕಾರಣಕ್ಕಿದ್ದೇವೆ. ಜಡ್ಜಸ್ ಕೂಡ ಒಬ್ರು ವಾಪಸ್ ಹೋಯ್ತಾ ಇಲ್ಲ. ಲಾಯರ್ಗಳು ಇಲ್ಲಿಗೆ ಬಂದವರು ಪ್ರಾಕ್ಟೀಸ್ ಮಾಡೋರು. ಈಗ ನಾವು ಗುಲ್ಬರ್ಗಲ್ಲಿ ಮಾಡಿದ್ದೀವಿ, ಧಾರವಾಡ ಮಾಡಿದ್ದೀವಿ, ಯಾರು ಹೋಗ್ತಾ ಇಲ್ಲ, ಎಲ್ಲ ಇಲ್ಲೇ ಬಂದು ಸೇರಿ. ಯಾಕೆಂದ್ರೆ ವೆದರ್, ಕಲ್ಚರ್, ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್, ಪ್ರೈಮರಿ ಎಜುಕೇಶನ್. ಇದು ನಮ್ಮ HKS ಅಧ್ಯಕ್ಷರೇ, 38 ಇಂಟರ್ನ್ಯಾಷನಲ್ ಸ್ಕೂಲ್ಸು ಭಾರತದಲ್ಲಿದೆ. ಭಾರತದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಆದರೆ ಕರ್ನಾಟಕದ್ದು 130 ಇದೆ. ಆದರೆ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅಂದರೆ ಎಲ್ಲ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಅವ್ರ ಮಕ್ಕಳುಗಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್. ಎಂತ ಏರ್ ಕಂಡೀಷನ್ ಸಿಟಿ ಇದು. ದಿಸ್ ಸಿಟಿ ಇಸ್ ಎ ಏರ್ ಕಂಡೀಷನ್ ಸಿಟಿ. ಸೊ ಇಲ್ಲಿರುವಂಥ ಪ್ರಕೃತಿ ಇದೆಯಲ್ಲ, ಇಲ್ಲಿರೋಂಥ ಮ್ಯಾನೇಜ್ ಪವರ್ ಇದೆಯಲ್ಲ, ಇದೆಯಲ್ಲ, ಇದು ನಾನು ಮಾಡಿದೆ, ನಮ್ಮ ಸರ್ಕಾರ ಮಾಡ್ತು ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇದ್ದರು, ಅವರು ಕೂಡ ಅದಾದಮೇಲೆ ಬೊಮ್ಮಾಯಿರವರು ಅವ್ರದ್ದೇ ಆದಂಥ ರೀತಿ ನೀರಾವರಿಯಲ್ಲಿ ಅವ್ರ ಕಾಲದಲ್ಲಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅವರು ಪ್ರತಿಯೊಬ್ಬರು ಕೂಡ ಹೊಟ್ಟೆಲಿ ಹಸು ಇರಬಾರ್ದು ಅಂತ ಫಸ್ಟ್ ಡೇ ಈ ಟುಕ್ ಓವರ್ ಬಸವಣ್ಣ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡ ದಿನ ಅವತ್ತು ಎಲ್ಲರೂ ಕೂಡ ಹಸುದಿಂದ ಮುಕ್ತರಾಗಬೇಕು. ನನ್ನ ಕಾಲದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ಊಟ ಮಾಡೋಕ್ಕೆ ಅಕ್ಕಿಯಾಗಿರಲಿಲ್ಲ ನನ್ನ ಮನೇಲಿ ಅಂತೇಳಿ ಅವತ್ತು ಅವ್ರದ್ದೇ ಆದಂಥ ಅನುಭವದಲ್ಲಿ ಒಂದು ತೀರ್ಮಾನ ಮಾಡಿ ಅನೇಕ ಭಾಗ್ಯಗಳನ್ನು ಕೊಟ್ಟು ನಾನು ಅವರೆಲ್ಲ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೋ 5 ಗ್ಯಾರಂಟಿಗಳು ಕೊಟ್ಟು ಕೆಲವರು ಟೀಕೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು, ಬೇರೆಯವರು ಟೀಕೆ ಮಾಡಿದ್ರು. ಇದು ಸಾಧ್ಯನಾ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರು ಪಾಪ ಅವ್ರ ಕಾಲದಲ್ಲಿ ಅವರು ನನಗೆ ಅನೇಕ ಸಲಹೆಗಳನ್ನು ಕೊಟ್ಟರು. ಟೀಕೆ ಒಂದೊಂದೇ ಮಾಡ್ತೀಯಾ, ಈ ವರ್ಷ ಒಂದು ಮುಂದಿನ ವರ್ಷ ಅಂತ ಹೇಳಿದ್ರು. ನಾನು ಹೇಳಿದೆ, ಕೆಲವರೆಲ್ಲ ಟೀಕೆ ಮಾಡಿದ್ರು. ಆಗೇನಾಯ್ತು, ಇವತ್ತು ಟೀಕೆಗಳೆಲ್ಲ ಸತ್ತೋಯ್ತು, ನಮ್ಮ ಕೆಲಸಗಳು ಮಾತ್ರ ಉಳಿತು. ಇವತ್ತು ಡ್ಯಾಮ್ಗಳೇನನ್ನ ಕಟ್ಕೊಂಡು ಬಂದಿದ್ದಾರೆ. ಇದು ಬರೀ ನಾವು ಕಟ್ಟಿದ್ದೀವ? ಎಲ್ಲ ಹಿರಿಯರೆಲ್ಲ ಸೇರಿ ಕಟ್ಟಿದ್ದಾರೆ. ಈ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಈ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನು ಯಡಿಯೂರಪ್ಪನವ್ರ ಕನಸು ಕೂಡ ಬಹಳ ದೊಡ್ಡದಿತ್ತು. ರೈತರ ವಿಚಾರದಲ್ಲಿ, ಹೋರಾಟ ವಿಚಾರದಲ್ಲಿ ಬಹಳ ಇತ್ತು. ಅವ್ರಿಗೂ ಕೂಡ ಕೆಲವು ರಾಜಕೀಯದ ಒತ್ತಡದಿಂದ ಅವರು ಕೂಡ 2-3 ಕಟ್ಟಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಹಂಗೆ ಐ ನೋ ದಟ್ ದಿಸ್ ಸಿಟಿ, ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮಿ. ಐ ನೋ ದಿಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮಿ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ?
ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಂತ. ಹಂಗೆ ಇವತ್ತು ನಾವು ಏನಾದ್ರು ಈ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ನಿಮ್ಮ ಸಹಕಾರ ಬೇಕು. ನಾವು ನೀವೆಲ್ಲ ಒಂದೇ. ಲೆಟ್ ಅಸ್ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಪಾಲಿಟಿಕ್ಸ್ ವಿಲ್ ಡು ಔಟ್ಸೈಡ್. ಲೆಟ್ ಅಸ್ ಡು ಔಟ್ಸೈಡ್ ಪಾಲಿಟಿಕ್ಸ್. ನಾನು ಏನು ಬೇಕಾದ್ರೂ ಕರೀರಿ, CT ರವಿ ಏನು ಬೇಕಾದ್ರೂ ನನಗೆ ಬಿರುದು ಕೊಡಲಿ, 1 2 3 ಬಿರುದು ಅಂತ ಸ್ಟಾರ್ ಕೊಡಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಐ ವೆಲ್ಕಮ್ ಹಿಮ್. ಕ್ರಿಟಿಸೈಸ್ ಇರಬೇಕು, ತಪ್ಪೇನಿಲ್ಲ. ಅವಂತ ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 pillars ಆಫ್ ಡೆಮೋಕ್ರಸಿ. ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದನ್ನ ಇವರು ಚಾಲನೆ ಮಾಡಲೇಬೇಕು. ನಾವು ಇನ್ನಾರು ತಪ್ಪು ಮಾಡಿದ್ರೆ ನೀವು ಟೀಕೆ ಮಾಡಲೇಬೇಕು. ತಿರ್ಗಾ ನೀವು ಟೀಕೆ ಮಾಡಕ್ಕೆ ಅವ್ರ ಹಾರ ಕೊಡಬೇಕು. ಅವ್ರ ಹಾರ ಕೊಡೋ ಜೊತೆಗೆ ಇನ್ನಿಬ್ಬರು ಸರಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಮತ್ತು ಲೆಜಿಸ್ಲೇಟರ್ ಇಬ್ರು ಒಂದಕ್ಕೊಂದು ಮಕ ನೋಡ್ತಾ ಇದೆ. ಇಲ್ಲಿ ನಾವಿಬ್ರು ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೇಪರ್ ಅವ್ರು ಬಂದ ತಕ್ಷಣ ಅವ್ರು ನೋಡಿ ಕೊನೆಗೆ ಅವರೇ ಸೆಲ್ಫ್ ಕೇಸ್ ತಗೊಬಿಡ್ತಾರೆ, ಸುವಮೋಟ ಕೇಸ್ ತಗೊಬಿಡ್ತಾರೆ. ಸೊ ಹಂಗೆ ಈ ಜೈಲು ನೋಡಿದ್ದೀವಿ, ಬೇಲು ನೋಡಿದ್ದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚೆ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾರೆ. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನು ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗ್ದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನೇನು ತಪ್ಪು ಮಾಡಿದ್ರೆ ನಾನು ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಗೈಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂಥವರೆಲ್ಲ ಸೇರಿ ಈ DK ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕಳ್ಕೊಂಡೋದಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾರೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ, ದ್ವೇಷ ಮಾಡಕ್ ಹೋಗುದಿಲ್ಲ. ಪವರ್ ಕಮ್ಸ್ ಫಾರ್ 2 things, ಟು ಮೇಕ್ ಮೋರ್ ಫ್ರೆಂಡ್ಸ್, ಟು ಮೇಕ್ ಮೋರ್ ಎನಿಮೀಸ್. ಐ ವಾಂಟ್ ಟು ಮೇಕ್ ಮೋರ್ ಫ್ರೆಂಡ್ಸ್. ಐ ವಾಂಟ್ ಹೆಲ್ಪ್ ಎವ್ರಿ ಒನ್. ವಾಟ್ ಈಸ್ ಪರ್ಮನೆಂಟ್ ಇನ್ ಲೈಫ್? ನಥಿಂಗ್ ಇಸ್ ಪರ್ಮನೆಂಟ್ ಲೈಫ್. ದುಡ್ಡು ನೋಡಿದೀವಿ, ಅಧಿಕಾರ ನೋಡಿದೀವಿ. ತಮಗೂ ಗೊತ್ತಿದೆ, ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ತವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಎಷ್ಟೋ ಜನ ನೀನ್ ಯಾಕೆ ಇಷ್ಟು ಡಿಕ್ಲೇರ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಇರೋದನ್ನ ಡಿಕ್ಲೇರ್ ಮಾಡ್ಕೊಳಕ್ಕೇನು ಯಾಕೆ ಮುಚ್ಚಿಡ್ಬೇಕು? ಯಾರು ಏನ್ ಬೇಕಾದ್ರೆ ಹಾಕೊಳ್ಳಿ, ಏನ್ ಬೇಕಾದ್ರೆ ಕೇಸ್ ಹಾಕೊಳ್ಳಿ. ಮೈ ಹಾರ್ಟ್ ಈಸ್ ಕ್ಲಿಯರ್. ನಾನು ಯಾರಿಗೂ ಒತ್ತಡಕ್ಕೂ ನಾನೇನು ಮಣಿಬಾಕ್ಬೇಕಲ್ಲ. ಐ ವಿಲ್ ಗೋ ಬೈ ಮೈ ಕಾನ್ಶಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅಂತಿರ್ಬೇಕಲ್ಲ, ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಅನೇಕ ವಿಚಾರಗಳಿದೆ, ಕಲ್ಪನೆಗಳಿದೆ. ಐ ನೋ ದಟ್ ಎವ್ರಿಥಿಂಗ್ ಕಾಣ್ ಬಿ. ಅವತ್ತೇ ನಾನು ಫಸ್ಟ್ ದಿನ ಮಂತ್ರಿ ಆದ ದಿನನೇ ಬಂಗಾರಪ್ಪನವ್ರಿಗೆ ಹೇಳಿದೆ, ನಾನೇ ಕೂತ್ಕೊಂಡು ನಾನು ಧರ್ಮಸಿಂಗ್ದವರೇ ಪೋರ್ಟ್ಫೋಲಿಯೋ ಬರ್ದಿದ್ದೆ ಅವತ್ತು ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ ಬಂಗಾರಪ್ಪ ಅವತ್ತಿನ ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ SM ಕೃಷ್ಣ. ಅದು ಬೇರೆ ವಿಚಾರ. ಬಟ್ ಆವತ್ತೇ ಹೇಳಿದೆ, ನೀವು ಎಷ್ಟು ದಿನ ಇರ್ತೀರ, ಐ ಆಮ್ ಸೋ ಹ್ಯಾಪಿ ದಟ್ ವಾಟ್ ಎವರ್. ನನಗೆ ಉಲ್ಕಾಯ ಮಂತ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಅಂದೆ. ನನಗೆ ಜೈಲ್ ಮಂತ್ರಿ ಕೊಟ್ಟರು. ಆಮೇಲೆ ಧರ್ಮಸಿಂಗ್ ಅವರು ಲಾಸ್ಟಲ್ಲಿ ಅವರ ತೆಗೆದುಬಿಟ್ಟು ಜೈಲ್ ಮಂತ್ರಿ ಕೊಟ್ಟರು. ಆಗ ಹೇಳಿದ್ರು, DK ನಾನು ಜೈಲ್ ಮಂತ್ರಿ ಆಗಿದ್ದೆ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನೀನು ಒಂದಿನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅವರು ನನಗೆ ಕೊಟ್ಟರು. ಇಸ್ ಬಂಗಾರಪ್ಪ. ಇಟ್ ಇಸ್ ಎನ್ ಹಿಸ್ಟ್ರಿ. ನನಗೇನು ಅವಮಾನ ಏನಿಲ್ಲ. ಅವ್ರ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ನನಗೆ ಐ ಆಮ್ ಸೋ ಹ್ಯಾಪಿ. ಜೈಲ್ ಮಂತ್ರಿ ಚಿಕ್ಕ ಖಾತೆ ಅಂತ ಏನು ನನಗೇನು ಅನಿಸ್ಲಿಲ್ಲ. ನನಗೆ ಎಂತೆಂಥವ್ರು, ದೇವರಾಜ ಅರಸು, ಬೇರೆ ಬೇರೆಲ್ಲ ಇದ್ರು, ಸೋಮಣ್ಣನೇ ಇದ್ರು. ಈಗ ಸೋಮಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿದೆ, ಜೈಲ್ ಮಿನಿಸ್ಟರ್ ಆಗಿದೆ. ಹಂಗೆ ವಾಟ್ ಈಸ್ ದೇರ್ ಟು ಸರ್ವ್? ನಾವೆಲ್ಲ ಇಲ್ಲಿಗೆ ಬಂದಿರೋದು ಎಂತಕ್ಕೆ? ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬೋದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬೋದು. ನಿಮ್ಮಲ್ಲಿರೋರು ಎಷ್ಟೋ ಜನ, 5-6 ಜನ, ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಥಿಂಗ್ ಇಸ್ ಪಾಸಿಬಲ್. ಪಾಲಿಟಿಕ್ಸ್ ಅಲ್ಲಿ 49 ಬಿಕಮ್ 0, 51 ಬಿಕಮ್ಸ್ 100. ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾರು ಪರ್ಮನೆಂಟು? ಈಗ ನಮ್ಮಲ್ಲಿ 50% ಈಗ ದಳದಿಂದ ಬಂದವರೆಲ್ಲ ನಮ್ಮಲ್ಲಿ ಮಂತ್ರಿಗಳಾಗ್ತಾರೆ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದವರೆಲ್ಲ BJP ಮಂತ್ರಿ ಆಗೋದು. ಪಾಪ BJP ಕಷ್ಟಪಟ್ಟವರೆಲ್ಲ ಬಾಯರಿದ್ರು, ಕಾಂಗ್ರೆಸ್ ಅವರೆಲ್ಲ ಅಂಧರಾಗೋಗಿದ್ರು. ಏನು ಮಾಡೋಕ್ಕಾಗಲ್ಲ. 10-12 ಸೇರಿ 3-4 ಜನ ಬಿಟ್ಬಿಟ್ಟು ಇನ್ಯಾರು ಮಿಕ್ಕಿದೆಲ್ಲ ಸೋತೋಗ್ಬಿಟ್ರು. ಈಗ ಲಾಸ್ಟ್ ಎಲೆಕ್ಷನ್ ಯಡಿಯೂರಪ್ಪ ಬರ್ಬೇಕಾದ್ರೆ ನೋಡಿ, ಇವರೇ ಇದೇ ನಮ್ಮ ನರೇಂದ್ರ ಸ್ವಾಮಿ, ಇನ್ಯಾರು ಒಂದು 3-4 ಜನ ಇವರೆಲ್ಲ ಸೇರ್ಕೊಂಡೆ ತಾನೇ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು.
ತಂಗಡಿ, ಶಿವರಾಜು, ಗುಳಟಿ ಶೇಖರು, ಸುಧಾಕರ್ ಇವರೆಲ್ಲ ಸೇರ್ಕೊಂಡು ಆಗ ಮಾಡಿದ್ರು. ವೆಂಕಟರಮಣಪ್ಪ ಎಲ್ಲ ಬಂದು ಮಾಡಿದ್ರು. ಮೊನ್ನೆ ಬಂಗಾರಪ್ಪನವ್ರನ್ನ ಮಾಡಿದ್ಯಾರು? ಈ ಸುಧಾಕರ್, ಇದು ನಮ್ಮ MTB ನಾಗರಾಜು, ಸೋಮಶೇಖರ್, ನಮ್ಮ ಇವರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡ್ರು. ಇದು ಎಲ್ಲ ಸೇರಿ ಆನಂದ್ ಸಿಂಗ್ ಎಲ್ಲ ಇದನ್ನ ಇಸ್ಪಿಟ್ ಕಾರ್ಡ್ ಶಫಲ್ ಆದಂಗೆ ರಾಜಕೀಯದಲ್ಲಿ ಎಲ್ಲ ಕೂಡ ಆಗ್ತಾ ಇದೆ. ಈಗ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್, ನೀವು ಅಲ್ಲೋಗಿ ಈಗ ನಮ್ಗೆ ವಿರೋಧ ಪಕ್ಷದ ನಾಯಕರು ಈಗ ನೀವೇನು ಹೇಳ್ತಾರೆ ನಾವು ಬಯಸ್ಕೋಬೇಕು. ನಮ್ಮ ಹೋರಾಟಿ ಸಾಹೇಬರು ಅವರದು ಇಂಡಿಪೆಂಡೆಂಟ್ ನೋಡಿದ್ರು, ದಳ ನೋಡಿದ್ರು, BJP ನೋಡಿದ್ರು, ಈಗ ಮೇಲ್ಗಡೆ ನಾನ್ ಪಾರ್ಟಿ ನೋಡಿದ್ರು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್. ಅಲ್ಟಿಮೇಟ್ಲಿ ಹ್ಯುಮ್ಯಾನಿಟಿ. ನಮ್ಮ ಗುರುಗಳು, ನಾನು ಒಕ್ಕಲಿಗಾದರೂ ಕೂಡ ನನ್ನ ಗುರುಗಳು ರಂಭಾಪುರಿ ಶ್ರೀಗಳು, ಅವರಿಲ್ಲ ಇವತ್ತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಂದೇಶಗಳು. ಐ ಲವ್ ಹ್ಯುಮ್ಯಾನಿಟಿ, ಹ್ಯೂಮನ್ ರಿಲೇಶನ್ಶಿಪ್. ನಿಮ್ಮ ಹೃದಯ ಗೆದ್ದಬೇಕು. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಯು ಆರ್ ವಿಕ್ಟೋರಿಯಸ್ ಅಂತ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್, ಯೂಸ್ ಯುವರ್ ಹಾರ್ಟ್. ಮೈ ಹಾರ್ಟ್ ಇಸ್ ದೇರ್, ಯು ಕ್ಯಾನ್ ಕಂಟ್ರೋಲ್ ಮೀ, ಯು ಕ್ಯಾನ್ ಲವ್ ಮೀ, ಐ ಆಮ್ ರೆಡಿ ಟು ಲವ್ ಯು. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಅಲ್ಟಿಮೇಟ್ಲಿ ದಿ ಸ್ಟೇಟ್ ಇಸ್ ಇಂಪಾರ್ಟೆಂಟ್. ಇವತ್ತು ನನ್ನ ಫ್ರೆಂಡು, ಬೇರೆ ದಿನಕ್ಕೆ ಬರ್ತೀನಿ, ಟುಡೇ ಮೈ ಯಂಗ್ ಫ್ರೆಂಡ್ ವಾಸ್ ಎ ಶಿಷ್ಯರಪುರಂ ಕಾಲೇಜು. ಇವನು ಎಲೆಕ್ಷನ್ಗೆ ಹೋಗಿದ್ದೆ, ಹೋದ ತಕ್ಷಣ ಒಂದು ಕುದುರೆ ಇಟ್ಕೊಂಡ್ಬಿಟ್ಟಿದ್ದ ಇವನು ಸಲೀಂ. ಸಾರಿ ಚೇರ್ಮನ್ ರೇ, ಕುದುರೆ ಮೇಲೆ ಬರ್ತಾ ಇದ್ದಾನೆ ಕಾಲೇಜ್ ಹತ್ರ. ನಾನು ಇವ್ನು ಕಾಲೇಜ್ ಎಲೆಕ್ಷನ್ಗೆ ಹೋದೆ, ನೋಡಿದೆ ಕುದುರೆ ಮೇಲೆ ಕೋಟ್ ಗೀಟ್ ಹಾಕೊಂಡು ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಹೂವು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಬಂದವ್ರಿಗೆಲ್ಲ ಹೂವು ಕೊಡ್ತಾ ಇದ್ದಾನೆ, ರೋಸ್ ವುಡ್ ಕೊಡ್ತಾ ಇದ್ದಾನೆ. ಏನೇ ಹುಡುಗಿರು ರೋಸ್ ವುಡ್ ಕೊಡ್ಬೋದು, ನೀವು ಎಲ್ಲರಿಗೂ ಕೊಡ್ತಾ ಇದ್ದಿಲ್ಲ ಅಂತ ಹೇಳಿದೆ. ಆಮೇಲೆ ಎಲೆಕ್ಷನ್ ಗೆದ್ದ. ಟುಡೇ ಐ ಆಮ್ ಸೋ ಪ್ರೌಡ್, ಹಿ ಹಸ್ ಬಿಕಮ್ ದಿ ಚೇರ್ಮನ್ ಆಯಿತು ಅಂದ ತಕ್ಷಣ ನಿಂದು ರಾಜಕಾರಣ ಇಲ್ಲಿಗೆ ಅಂತಲ್ಲ. SM ಕೃಷ್ಣ ಅವರು ಇಲ್ಲೇ ಕೂತಿದ್ರು, ವೀರಪ್ಪ ಇವರು ನಮ್ಮ ಶೆಟ್ಟರ್ ಸಾಹೇಬರು ಇಲ್ಲೇ ಕೂತಿದ್ರು. ದೇ ಬೋತ್ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಹಣೆ ಬರ ಯಾರಿಗೂ ಹೇಳಕ್ಕಾಗಲ್ಲ. ನೀವು ತಿರ್ಗಾ ಇಲ್ಲಿಗೆ ಮುಗಿದೋಯ್ತು ಅಂತ ಸ್ಟಿಲ್ ಯು ಆರ್ ವೆರಿ ಯಂಗ್ ಮ್ಯಾನ್. ಅವರೇನೋ ಸೀನಿಯರ್ ಸಿಟಿಸನ್ ಅಂತ ಹೇಳ್ತಿರೋ. ಪಾಲಿಟಿಕ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ದೇವೇಗೌಡರು ಆದರೂ ಇವತ್ತು ಹೋರಾಟ ಹೆಂಗ್ ಮಾಡ್ತಾ ಇದ್ದಾರಂತ. ಛಲ ಇರಬೇಕು. ನಾನು ಅಗ್ರೀಸ್ ದೇವೇಗೌಡರು ಛಲ. ನಾನು ಅಸೆಂಬ್ಲಿಲಿ ಹೇಳಿದ್ದೆ, ಯಶಸ್ಸು ಕಾಣ್ಬೇಕಾರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನ ವೃತ್ತ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಡ್ಲಿಕ್ಕೆ ಯಾಕೆ ಆಗ್ತಾ ಇರಾ, ಇದನ್ನ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡೆ ನೋಡ್ತಿದ್ದೆ ನಾನು. ಅವ್ರಿಗೆ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳ್ತಾರೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅವನ್ ಬೇಸಿಕ್ ಧರ್ಮರಾಯನ ಧರ್ಮತ್ವ. ನಂದು ಧರ್ಮರಾಯನ ಧರ್ಮತ್ವ, ದಾನಶೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಮ್ಮ ಪೂಜಾರಿ ನನ್ನ ಪರ್ಸನಲ್ ಫ್ರೆಂಡ್ ಅವರು ನಗ್ತಾ ಇದ್ದಾರೆ ಖುಷಿ ಖುಷಿಗೆ. ಸೊ ಹಂಗೆ ಅಧ್ಯಕ್ಷರೇ, ಇವತ್ತು ವಿಧಾನ ಪರಿಷತ್ನಲ್ಲಿ ನಾವೆಲ್ಲ ಇದ್ದೀವಿ. ತಾವೆಲ್ಲ ಇತಿಹಾಸ ಬಗ್ಗೆ ಹೇಳಿದ್ರಿ. ಎಸ್, ದಿಸ್ ಇಸ್ ಹೌಸ್. ನನಗೆ ಅಧ್ಯಕ್ಷರೇ, ಐ ವಾಂಟ್ ಯುವರ್ ಕೋಪರೇಷನ್, ಐ ವಾಂಟ್ ದೇರ್ ಕೋಪರೇಷನ್. ನಮ್ಮ ಕನಸುಗಳು ಇರಬೇಕು. ಈಗ ಇವ್ರು ಯಾರು ಮಾಡಿದ್ದು, ಇವ್ರು ಯಾರು ಎಷ್ಟೋ ಜನ ಇಲ್ವಲ್ಲ, ಆದರೆ ಇವ್ರು ಸಾಕ್ಷಿ ಗುಡ್ಡೆಗಳು ಉಳ್ಕೊಂಡಿದ್ಯಲ್ಲ. ಈಗ ನಾನು ದೇವೇಗೌಡರು ಸಾಕ್ಷಿ ಗುಡ್ಡೆನ ಯಾರು ಬದಲಾಯಿಸಕ್ಕಾಗ್ತದ? ರಾಮಕೃಷ್ಣ ಹೆಗಡೆ ಅವರ ಆಳ್ವಿತನ, ವೀರೇಂದ್ರ ಪಾಟೀಲ್ ಆಳ್ವಿತನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ನಿಜಲಿಂಗಪ್ಪನವರು ಬೇಕಾದಷ್ಟು ಟೀಕೆಗೆ ಬಂದರು. ಹನುಮಂತಯ್ಯನವರು ಇದನ್ನು ಬಿಟ್ಟು ಹೋದ್ರು. ಈ ಕುಡ್ ನಾಟ್ ಸಿಟ್ ಹಿಯರ್ ಇನ್ ದಿಸ್ ಓನ್ ಹೌಸ್. ದಿ ಸ್ಟ್ರೀಟ್ ಎಲ್ಸ್ ದಟ್ ಯು ಕಾಂಟ್ ಸಿಟ್. ಇದು ಕೃಷ್ಣ ಸಾಹೇಬರು ವಿಕಾಸವಾದ ಕಟ್ಟಿದ್ರು, ಸ್ಟಿಲ್ ಯು ಕಾಂಟ್. ನನಗೆ ನಮ್ಮ ಇವರೊಂದು ಲೆಟರ್ ಕೊಟ್ರು ಈಗ ನನಗೆ, ಕೃಷ್ಣ ಅವ್ರದ್ದು ಪ್ರತಿಮೆನ ಅಲ್ಲಿ ಇಡಬೇಕು ಅಂತ. ನಾವು ಅದನ್ನು ಮಾಡ್ಬೇಕಾದ್ರೆ ಅಲ್ಲೊಂದು ಜಾಗ ಇಟ್ಟಿದ್ದೀವಿ, ನಮಗಿನ್ನ ಗೊತ್ತಿಲ್ಲ. ಅದನ್ನು ಮಾಡ್ಬೇಕಾದ್ರೆ ಪ್ಲಾನ್ ಹಾಕಿ ಇದು ಯಾರು ಕಟ್ತಾರೆ ಅದದ್ದು ಒಂದು ಪ್ರತಿಮೆ ಮುಂದಿನ ಕಾಲದಲ್ಲಿ ಇರಬೇಕು ಅಂತ ನೀವೇನೋ ಹೇಳ್ತಾ ಇದ್ದೀರಿ. ಡೋಂಟ್ ಮಿಕ್ಸ್ ನಾವು ಟುಡೇ. ನಾನು ಆಗ ಅವ್ರು ಸತ್ತಂತ ನಾನು ಇವತ್ತು ಅವ್ರ ಸಂಬಂಧ ಇರ್ಬೋದು, ಬೀಗ್ತನ ಇರ್ಬೋದು, ನನಗೂ ಖುಷಿ. ಬಟ್ ಐ ನೋ ಆಸ್ ಎ ಒಬ್ಬ ಅವರ ಅನುಯಾಯಿಯಾಗಿ ನಾನು ಏನಂದ್ರೆ ನನಗೆ ಗೊತ್ತಿದೆ. ಬಟ್ ಈಸ್ ಅ ಚೀಫ್ ಮಿನಿಸ್ಟರ್. ನಮ್ಮ ಬೆಂಗಳೂರಿಗೆ IT, BT, ಎಂಪ್ಲಾಯ್ಮೆಂಟು ಇಷ್ಟೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಕೃಷ್ಣಾಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್.
ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕುಮಾರಸ್ವಾಮಿ ಅವರ ದೊಡ್ಡ ಪ್ಲಾನ್ ಇತ್ತಲ್ಲ, ರಿಂಗ್ ರೋಡ್ ತರಬೇಕು, ಇದನ್ನ ಮಾಡಬೇಕು, ರಾತ್ರಿ ಹೊತ್ತು ಮಲಗಬೇಕು, ಇದನ್ನ 5 ಸಿಟಿ ಮಾಡಬೇಕು ಅಂತಿತ್ತಲ್ಲ, ಇಟ್ ಇಸ್ ಎ ಗ್ರೇಟ್ ಪ್ಲಾನ್. ಪಾಪ ಏನೋ ಕೆಲವು ಒತ್ತಡದ ಮೇಲೆ ಅವರು ರಾಜಕಾರಣ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕ್ಕಲ್ಲ. ಅವ್ರು ಮಾಡಲಿ, ನಾವೇನು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ರೆಕ್ಟಿಫೈಡ್, ನಥಿಂಗ್ ಇನ್ ಹಾಸ್ಟೆಲ್. ಬಟ್ ಎಲ್ಲಿ ಎಂಪ್ಲಾಯ್ಮೆಂಟ್ ತರ್ತೀರಾ? ಇವತ್ತು ಇಡೀ ವಿಶ್ವ ಜನ ಬೆಂಗಳೂರು ಬರ್ತಾ ಇದ್ದಾರೆ, ಎಲ್ಲರೂ ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ? ಎಲ್ಲ ಟೌನ್ಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಹಿಂದೆ ಪಾಪ್ಯುಲೇಷನ್ ಆಫ್ ಅರ್ಬನ್ ವಾಸ್ 32%. ಲಾಸ್ಟ್ 20 years it went to 39%. Now it has become 44%. ಈ ಬೆಂಗಳೂರು ಹೊರಟಿ ಸಾಹೇಬ್ರೆ, ನಾರಾಯಣ ಸ್ವಾಮಿ ಅವರೇ, ಈ ಬೆಂಗಳೂರು ಅಸ್ಸಾಂ ಅವರು, ಒರಿಸ್ಸಾರವರು, ಎಲ್ಲ ಕಡೆ ಜನ, ವಿಶ್ವದ ಹೊರಗಡೆಯವರು ಬರೋರೆಲ್ಲ ಟ್ಯಾಲೆಂಟ್ ಪೂಲ್, ಅದು ಬೇರೆ, ಫಾರಿನರ್ಸ್ ಬಿಡಿ, ಎಲ್ಲ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೀವು ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರು, ಯಾವ ಹೋಟ್ಲಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಯಾವ ಕಟ್ಟಿಂಗ್ ಶಾಪಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಎಲ್ಲ ಇದು ಕಂಬಿ ಕಟ್ಟೋರು, ಇದನ್ನ ಮಾಡೋರು, ಕಾರ್ಪೆಂಟರ್ಸ್ ಗಿರ್ಬಿಟ್ಟು ಎಲ್ಲ ನಾರ್ತ್ ಈಸ್ಟ್. ಬೆಂಗಳೂರು ಇಸ್ ಬಿನ್ ಅಬ್ಸರ್ವಿಂಗ್ ಎವ್ರಿ ಒನ್. ದಿ ಪಾಪ್ಯುಲೇಷನ್ ಇಸ್ ಬಿಕಮ್ 1.5 crores. ಇವತ್ತು ಎಷ್ಟು ಬೆಲೆ ಇದ್ದಿದ್ದು, ಯಾವ ರೀತಿ, ಯಾರು ನಮ್ಮ ಲೋಕಲ್ ಅವರು ಒಂದು ಮನೆ, ಒಂದು ಸೈಟ್ ತೆಗೆದುಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಅವರು ದಾವಸಲ್ಲಿ ಹಿಡಿದು, ನೀವು ಏನಾದ್ರು ಬೆಂಗಳೂರಲ್ಲಿ ಇವತ್ತು ಕೂಡ 90 ರೂಪಾಯಿ 80 ರೂಪಾಯಿ ಬಾಡಿಗೆಗೆ IT ಸ್ಪೇಸ್ ಸಿಗ್ತದೆ. ಅದೇ ಬಾಂಬೆಲಿ 350 ರೂಪಾಯಿ ಕೊಡಬೇಕು. ದಟ್ ಈಸ್ ವೈ ಫಡ್ನವೀಸ್, ಆ ಚೀಫ್ ಮಿನಿಸ್ಟರು, ಏರ್ಪೋರ್ಟ್ ಪಕ್ಕದಲ್ಲಿ 80,000 ಎಕರೆನ ಅಕ್ವೈರ್ ಮಾಡಿ, ಬರೀ ಅಲ್ಲಿ ಕೊಡೋದು 12-20% ಅಷ್ಟೇ. ಇದು ನಾವು ಇವತ್ತು 50% ಆಫರ್ ಮಾಡಿದ್ದೀವಿ ಬೇರೆ ರೈತರಿಗೆ. ನಮ್ಮ ಇವರು MB ಪಾಟೀಲ್ 50% ಆಫರ್ ಮಾಡಿದ್ದಾರೆ. ನಾನು ಅಲ್ಲಿ ಬಿಡ್ದಿದ್ದು 50% ಆಫರ್ ಮಾಡಿದ್ದೀವಿ. ನಾವೇನು 50% ಕೊಡ್ತೀವಲ್ಲ, ನಮ್ಮ ರೈತರು ಬುದ್ಧಿವಂತರಾದ್ರೆ ಆ 50% ಜಮೀನು ಉಳಿಸ್ಕೊಬಿಟ್ರೆ ಸಾಕು. ಇವತ್ತು ನಾವು ಶಿವರಾಮ್ ಕಾರಂತಲ್ಲಿ 50% ಕೊಡ್ತಾ ಇದೀವಲ್ಲ, 6,000 ರೂಪಾಯಿ ಡಿಕ್ಲೇರ್ ಮಾಡಿದ್ದೀನಿ. ಇನ್ನೊಂದು ವರ್ಷದಲ್ಲಿ 10,000 ರೂಪಾಯಿ ಆಗೋಗ್ತದೆ. ಆ ರೈತರಿಗೆ 6 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ. 6 ಕೋಟಿ ರೂಪಾಯಿ ಮುಂದಕ್ಕೆ ಆ ರೈತನಾರು ಉಳಿಸ್ಕೊಟ್ರೆ ಅವರು 5 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ. ಅದೇನೋ ರಾಜಕಾರಣ, ಅದನ್ನ ನೆಕ್ಸ್ಟ್ ಟೈಮ್ ವಿಲ್ ಡಿಸ್ಕಸ್ ಆನ್ ದಟ್. ಇದು ಸೊ ಹಂಗೆ ಈ ಬೆಂಗಳೂರಿಂದ ಹೊರಗಡೆ ಬರ್ತಾ ಇದ್ದಾರಲ್ಲ, ನೀವು ಬರ್ತಾ ಇದ್ದಾರಲ್ಲ, ಅವ್ರಿಗೆ ನೀರು ಎಲ್ಲಿ ತಂದು ಕೊಡ್ತೀರಾ, ರಸ್ತೆ ಎಲ್ಲಿ ಮಾಡ್ತೀರಾ, ಉದ್ಯೋಗ ಎಲ್ಲಿ ಕೊಡ್ತೀರಾ, ಹೌ ಟು ಡೂ ಇಟ್ ಹೇಳಿ. ಇವತ್ತು ಆರೋಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯಿತು ಸಿಂಧ್ಯಾ ಅವ್ರ ಕಾಲದಲ್ಲಿ, ಬಿಡದಿ ಎಸ್ಟೇಟ್ ಆಯಿತು ದೇವೇಗೌಡರ ಕಾಲದಲ್ಲಿ, ಇಲ್ಲಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯಿತು, ಎಲೆಕ್ಟ್ರಾನಿಕ್ ಸಿಟಿ ಆಯಿತು ಮೊಯ್ಲಿ ಅವ್ರ ಕಾಲದಲ್ಲಿ, ಮೊಯ್ಲಿ ಅವ್ರ SM ಕೃಷ್ಣ ಕಾಲದಲ್ಲಿ, ITPL ಆಯಿತು ಕೃಷ್ಣ ಅವ್ರ ಕಾಲದಲ್ಲಿ. ಇವೆಲ್ಲ ಆಗಲಿಲ್ಲ ಅಂದರೆ ಎಲ್ಲಿ ಇಂಡಸ್ಟ್ರೀಸ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ? ಯಾರ್ಯಾರು ಹೊರಗಡೆಯಿಂದ ಬರೋರನ್ನ ತಳ್ಳಕ್ಕೆ ಸಾಧ್ಯನಾ ನಾವು? ಇವ್ರಿಗೇನಾದ್ರು ಜಾಗ ಕ್ರಿಯೇಟ್ ಮಾಡಬೇಕಲ್ಲ, ಪ್ಲಾನಿಂಗ್ ಆಗಬೇಕಲ್ಲ, ರೋಡ್ ಬೇಕಲ್ಲ, ಔಟರ್ ರಿಂಗ್ ರೋಡ್ ಬೇಕಲ್ಲ. ಸೊ ಹಂಗೆ ಇವತ್ತು ಅನೇಕ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಇದೆ. ಒಂದೊಂದು ಕಾಲದಲ್ಲಿ ಈಗ ಪೀಣ್ಯ ವೀರೇಂದ್ರ ಪಾಟೀಲ್ ಮಾಡಿದಂಥ ಪೀಣ್ಯ, ಅವ್ರು ವೀರೇಂದ್ರ ಪಾಟೀಲ್ಗೆ ಅವ್ರಿಗೆ ಬುದ್ಧಿ ಇರಲಿಲ್ವೇ? ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ದೇವೇಗೌಡರು, JH ಪಟೇಲ್ರು, ಆಗ ಅವ್ರು ತೀರ್ಮಾನ ಮಾಡಿದ್ರು, ಅದು ಇವ್ನು ಮುಂದುವರೆದ್ರು. ಸೊ ಹಂಗೆ ಅನೇಕರು ಯಾರ್ಯಾರು ಮಾಡಿದ್ರು, ಹಾರ್ಡ್ವೇರ್ ಪಾರ್ಕು, ದಾಬಾಸ್ಪೇಟೆಯಲ್ಲಿ ಏರೋಸ್ಪೇಸು, ಅವೆಲ್ಲ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು. ತಿರ್ಗಾ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೈಟೆಕ್ ಡಿಫೆನ್ಸು, ದಾಬಾಸ್ಪೇಟೆ, ಆರ್ವಳ್ಳಿ ಎಲ್ಲ ಕೂಡ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಯಿತು. ಅವರೆಲ್ಲ ಮಾಡಿದಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಈಗ ಒಂದಷ್ಟು ಹೊರಗಡೆ ಶಿಫ್ಟ್ ಆಗ್ತಾ ಇದೆ. ಅದನ್ನ ನಾವೇನು ಮಾಡಬೇಕು? ಜನ ಎಲ್ಲಿರಬೇಕು? ಇವತ್ತು ಏನೇನಾಗಿದೆ, ಯಾರು ಕೂಡ ಈಗ ಸಂಬಳಗಳು ಏನೋ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಎಂಪ್ಲಾಯ್ಮೆಂಟ್ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಎಲ್ಲ ಪಾತಾಳಕ್ಕೆ ಹೋಗ್ತಾ ಇದೆ. ಈ ವಾರ ಆಗೋದ್ಮೇಲೆ ಪೆಟ್ರೋಲ್ ಬಂಕ್ ಪಾಪ ಪ್ರೈಮ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಕರೆಂಟ್ ಕಡಿಮೆ ಮಾಡಿ, ಚಿನ್ನ ತಗೊಳಕ್ ಹೋಗ್ಬೇಡಿ. ನಾನು ತಪ್ಪು ಅಂತ ಹೇಳುದಿಲ್ಲ, ದೇಶದ ಎಕನಾಮಿ ಒಂದು ಕಾಲದಲ್ಲಿ ಚಿನ್ನನ ಅಡ ಇಡಬೇಕಾದಂತ ಒಂದು ಪರಿಸ್ಥಿತಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಹಂಗೆ ಇವತ್ತು ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್, ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಕರ್ನಾಟಕ. ಸೊ ಅದಕ್ಕೆ ಇವತ್ತು ಏನು ಹೈಯೆಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ಆಫ್ಟರ್ ರಾಜಸ್ಥಾನ್ ನಮ್ಮ ಕರ್ನಾಟಕ. ನೀರು, ಆ ನೀರಾವರಿ ಭೂಮಿನ ಉಳಿಸ್ಬೇಕಲ್ಲ. ಬೆಂಗಳೂರು ಸುತ್ತಮುತ್ತಲು ಅಟ್ಲೀಸ್ಟ್ ಒಂದು 5 ದೊಡ್ಡ ಕೆರೆಗಳು ಇರುವಂತ ಕೆರೆ, ನಿಮ್ಮ ಹೊಸಕೋಟೆ ಕೆರೆ, ನಮ್ಮ ತಿಪ್ಪುಣ್ಣಳ್ಳಿ ಕೆರೆ, ನಮ್ಮ ಈ ಕೆರೆ ಯಾವುದು ಹೆಸರುಘಟ್ಟ ಕೆರೆ, ಈ ದಕ್ಷಿಣದಲ್ಲಿ ಒಂದು 5-6 ಕೆರೆ ಮಾಡಿ ಡೀಪನ್ ಮಾಡಿಬಿಟ್ಟು ನೀರು ಇಡಬೇಕಲ್ಲ. ಅಂತರ್ಜಲ ಹೆಚ್ಚಿಸಲೇಬೇಕಲ್ಲ. ಬೆಂಗಳೂರು ಕುಡಿಯೋ ನೀರು ಬೇಕೇ ಬೇಕಲ್ಲ. ಮೇಕೆದಾಟಿಂದ ನಮಗೇನು ಪ್ರಯೋಜನ ಇಲ್ಲ, ಮೇಕೆದಾಟು ಪ್ರಯೋಜನ ತಮಿಳ್ನಾಡಿಗೆ. ಬಟ್ ಆ ರೈತ ಇದಾನಲ್ಲ ಅವನಿಗೆ, ಒಂದು ನಿಮಿಷ ಪ್ಲೀಸ್, ಆ ರೈತನಿಗೆ ನಮ್ಮ ರೈತನಿಗೆ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ರೈತನಿಗೆ ಹೇಳ್ಬೋದು 177 TMC ಕೊಡಲೇಬೇಕು ಅವನಿಗೆ. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್.
ಇಲ್ಲ ಅಂದ್ರೆ ಬೀಗನ ತೆಗೆದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ತೆಗೆದಿಟ್ಕೊಳ್ತಾರೆ, ಅಥಾರಿಟಿ ಅವ್ರು ಬಂದು ಇಟ್ಕೊಳ್ತಾರೆ. ಅದಕ್ಕೋಸ್ಕರ ಪಾಪ ಐ ಆಮ್ ಸೋ ಹ್ಯಾಪಿ. ನಮ್ಮ ಹಿಂದೆ ಅನಂತ್ ಕುಮಾರ್ ಕಾಲದಲ್ಲಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಈಗ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮತ್ತು ಕೆಲವು MPs ಎಲ್ಲ ಹೋಗಿ ಮೀಟ್ ಮಾಡಿ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಪಾಪ ಅವರೆಲ್ಲ ಮಾಡಿ ಏನು ಬೇಕೋ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಬಂದರು. ಪಾರ್ಲಿಮೆಂಟ್ ಮೆಂಬರ್ ಮೀಟಿಂಗ್ ಕರೆದಿದ್ದೆ, ನೀವು ಬಂದಿದ್ರಿ, ಆಲ್ ಪಾರ್ಟಿ ಮೀಟಿಂಗ್. ನೀವೆಲ್ಲ ಸಹಕಾರ ಕೊಡ್ತಿದ್ದೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಮ್ ನಾಟ್ ಪರ್ಮನೆಂಟ್ ಹಿಯರ್. ಜನ ಕೆಲವರು ಲೈಕ್ ಮಾಡ್ಬೋದು. ಈಗ ಕೆಲಸ ಮಾಡಿದವರೆಲ್ಲ ಅಧಿಕಾರಕ್ಕೆ ಬಂದ್ಬಿಡ್ತಾರ? ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟೆಲ್ಲ ಸೋತೋಗ್ಬಿಟ್ಟಿದ್ದಾರೆಲ್ಲ. ಡೆಮೋಕ್ರಸಿಯಲ್ಲಿ ತೀರ್ಮಾನ ಎಂತೆಂಥವ್ರದ್ದು. ಈಗ ಇಂದಿರಾ ಗಾಂಧಿ ಸೋತಾಗ್ಲಿಲ್ವೇ? ದೇವೇಗೌಡರು ಸೋತಾಗ್ಲಿಲ್ವೇ? ಎಲ್ಲರೂ ಸೋತೋಗ್ಬಿಟ್ಟಿದೆ. ಏನು ಮಾಡಕ್ಕೆ? ಈ ಕುಮಾರಸ್ವಾಮಿನೂ ಬಂದರು, ನನ್ನ ಮೇಲೆ ಅವರು ಸೋತರು. ನನ್ನ ತಮ್ಮ ಅವ್ರ ವೈಫ್ ಮೇಲೆ ಗೆದ್ದ, ತಿರ್ಗಿ ಅವ್ರ ಬಾಮೈದನ ಮೇಲೆ ನನ್ನ ತಮ್ಮ ಸೋತ. ಹೌದಾ? ಸೊ ಪಾಲಿಟಿಕ್ಸಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳೋಕ್ಕಾಗಲ್ಲ. ಡಿಸಿಷನ್ನೇ ಬೇರೆ. ಯೋಗೇಶ್ ನೆನ್ನೆ ನಮ್ಮ ಜೊತೆ ಕೂತಿದ್ದ, ಬೆಳಗಿನ ಜಾವ ನನ್ನ ಜೊತೆ ಬಂದ. ನಾನು ಅವನ MLA. ಏನು ದಿಸ್ ಇಸ್ ಪಬ್ಲಿಕ್ ಲೈಫ್. ಏನು ಮಾಡ್ತಾರೆ ರಾಜಕೀಯದ ಚದುರಂಗದಾಟದಲ್ಲಿ? ಏನೇನೋ ಕೆಲವೆಲ್ಲ ನಡೀತದೆ. ಸೊ ನಥಿಂಗ್ ಇಸ್ ಪರ್ಮನೆಂಟ್, ಬಟ್ ಹ್ಯೂಮನ್ ರಿಲೇಶನ್ಶಿಪ್ ಶುಡ್ ಬಿ ದೇರ್. ಸೊ ಐ ಆಮ್ ದೇರ್ ಆಸ್ ಎ ಚೀಫ್ ಮಿನಿಸ್ಟರ್. ಐ ಆಮ್ ನಾಟ್ ಚೀಫ್ ಮಿನಿಸ್ಟರ್ ಫಾರ್ ದಿಸ್ ಪೀಪಲ್. ಐ ಆಮ್ ಚೀಫ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್. ಐ ಆಮ್ ಚೀಫ್ ಮಿನಿಸ್ಟರ್ ಫಾರ್ ದಿ ಎಂಟೈರ್ ಸೆಕ್ಷನ್. ನನಗೆ ನಾನು ಒಂದು ಜಾತಿಲಿ ಹುಟ್ಟಿರ್ಬೋದು. ನಾನು ಹುಟ್ಟುವಾಗ ಯಾರು ಅರ್ಜಿ ಹಾಕೊಂಡು ಯಾವ ಜಾತಿಲಿ ಹುಟ್ಟಬೇಕು ಅಂತ ನಾನು ಹುಟ್ಟಿಲ್ಲ. ನನ್ನ ಧರ್ಮ ಇರ್ಬೋದು, ಅದೆಲ್ಲ ನನ್ನ ಪ್ರೈವೇಟ್ ಲೈಫ್. ನನ್ನ ಧರ್ಮ, ನನ್ನ ಜಾತಿ, ಮತ್ತೊಂದೆಲ್ಲ ನನ್ನ ಪ್ರೈವೇಟ್ ಲೈಫ್. ಬಟ್ ಇಲ್ಲಿ ಈ ಸಂವಿಧಾನ ಬಿಡೋಕ್ಕಾಗಲ್ವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹೇಳಿದ್ದಾರಲ್ಲ, ಹಿಸ್ಟ್ರಿ ಯು ಕಾಂಟ್, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಲ್ಲ. ಅವರೊಂದು ಸಂವಿಧಾನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸಂವಿಧಾನ ನಾವಿಲ್ಲಿ ಓದ್ತಾ ಇದೀವಲ್ಲ. ನೆಹರೂರವರು ಇಲ್ಲಿ ಶುರು ಮಾಡಿದ್ರು ಆಲ್ IT ಇದನ್ನ ಇಂಡಸ್ಟ್ರೀಸು, HAL, HMT, ಅವು ಇವು, ITI, BT ಎಲ್ಲ ಇಲ್ಲಿ ಶುರು ಮಾಡಿದ್ರು. ಯಾಕೆ ಮಾಡಿದ್ರು? ಇಲ್ಲಿ ನಾಲೆಜ್ ಇದೆ. ಮಹಾರಾಜರು ಮಾಡಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅಂತೇಳಿ. ಈಗ ಲಾಯರ್ಸ್ಗಳೆಲ್ಲ ಇದ್ದಾರೆ. ಯಾಕೆ ಡೆಲ್ಲಿಲಿ ಅಷ್ಟು ದೊಡ್ಡ ಲಾಯರ್ಗಳಿದಾರಲ್ಲ, ಯಾಕೆ ಡೆಲ್ಲಿಲೇ ನ್ಯಾಷನಲ್ ಲಾ ಸ್ಕೂಲ್ ಮಾಡ್ಬೋದಾಯ್ತಲ್ಲ? ವೈ ದೇ ಆರ್ ಮೇಕಿಂಗ್ ಹಿಯರ್? ಬೆಂಗಳೂರಲ್ಲೇ ಯಾಕೆ ನ್ಯಾಷನಲ್ ಲಾ ಸ್ಕೂಲ್ ಮಾಡಿದ್ರು? ನಮ್ಮ ಮಕ್ಕಳ ತಲೆ ಶಾರ್ಪ್ ಇದೆ, ನಮ್ಮ ಜನ ವಿದ್ಯಾವಂತರಿದ್ದಾರೆ. ಬೆಂಗಳೂರು ಇಟ್ ಈಸ್ ಎ ಹ್ಯೂಮನ್ ಕ್ಯಾಪಿಟಲ್, ಎ ನಾಲೆಜ್ ಸೆಂಟರ್, ನಾಲೆಜ್ ಕ್ಯಾಪಿಟಲ್. ನೀವು ಯಾವುದೇ ಪಾಲಿಸಿ ತೆಗೆದುಕೊಳ್ಳಿ, ನೀವು IT ತಗೊಳ್ಳಿ, BT ತಗೊಳ್ಳಿ, ಸ್ಟಾರ್ಟ್ಅಪ್ ತಗೊಳ್ಳಿ, ಒಂದು 100 ಪಾಲಿಸಿ ಇದೆ. ಎಲ್ಲ ಮಾಡಿದ್ದು ನಾವೇನೆ, ನಮ್ಮಿಂದನೇ ತಾನೇ ಮಾಡಿದ್ದು. ಪ್ರಿಯಾಂಕ್ MB, ವಿ ಆರ್ ದಿ ಫೌಂಡೇಶನ್ ಆಫ್ ಆಲ್ ಆಫ್ ದಿಸ್. ಸೊ ಹಂಗೆ ಟೆಕ್ನಾಲಜಿ ನಮ್ಮಲ್ಲಿ ಬೆಳೆದಿದೆ. ಮೊನ್ನೆ ತಾನೇ ಕ್ವಾಂಟಮ್ ಟೆಕ್ನಾಲಜಿದು ನಾವೆಲ್ಲ ಕೂಡ ಮಾಡಿದೆವು, ಸೈನ್ಸ್ ಅಂಡ್ ಬಿಸಿನೆಸ್. ಸೊ ಹಂಗೆ ಇವತ್ತು ಅನೇಕ ವಿಚಾರಗಳನ್ನ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾನೆಲ್ಲ ಮಾತಾಡ್ತೀನಿ. ಬಟ್ ಇವತ್ತು ಆಸ್ ಎ ಚೀಫ್ ಮಿನಿಸ್ಟರ್ ಐ ಆಮ್ ಹಿಯರ್. ಈ ಸ್ಥಾನದಲ್ಲಿ ಕೂತಿರೋದು ಎಲ್ಲ ವರ್ಗದ ಜನ, ನನಗೆ ರೈತರು, ಯುವಕರು. ನಾವು ಬೆಂಗಳೂರಿಗೆ ಬರುವಂಥ ಜನ ವಲಸೆನ ತಪ್ಪಿಸ್ಬೇಕು. ನಮ್ಮ ಜನ ಹಳ್ಳಿಯಿಂದ ಊಟಕ್ಕೆ ಹೊರಗಡೆ ಊರು ತಪ್ಪಿಸ್ಬೇಕು. ಅದಕ್ಕೆ ನಾನು ಐ ಬ್ರಾಟ್ ಒನ್ ಸ್ಕೀಮ್. ನಮ್ಮ ಹೊರಟಿ ಸಾಹೇಬ್ರು ಹೇಳ್ತೀನಿ, ಕೆಲವೆಲ್ಲ ಎಜುಕೇಷನ್ ಇಷ್ಟಿದ್ದೀರಿ. 8,000 ಕೋಟಿ ರೂಪಾಯಿ CSR ಫಂಡ್ ಇದೆ. 8,000 ಕೋಟಿ ರೂಪಾಯಿ ಸೇರಿ ಅದನ್ನ ಎಲ್ಲೆಲ್ಲೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಯಾರಿಗೋ ಕೊಡ್ತಾ ಇದ್ದಾರೆ. 50% ಕೊಟ್ಬಿಟ್ಟು ಕ್ಯಾಶ್ ವಾಪಸ್ ಇಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಹೊಸ ಪಾಲಿಸಿ ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲ ನಮ್ಮ ಬರೀ ಪಂಚಾಯತ್ ಲೆವೆಲ್, ನಾಟ್ ದಿ ಟೌನ್ ಲೆವೆಲ್. ಈಗ ಕನಕಪುರ ಟೌನ್ ಬೇಡ, ಇಲ್ಲ ಅಂದ್ರೆ ದೇವನಹಳ್ಳಿ ಟೌನ್ ಬೇಡ, ಇಲ್ಲ ಅಂದ್ರೆ ಹುಬ್ಳಿಗ್ ಬೇಡ, ಬೆಳಗಾಂ ಬೇಡ. ಬರೀ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 3 ಶಾಲೆಗಳನ್ನ ಸೇರಿಸಿ ನೀವು 10 ರಿಂದ 15 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ನೀವೇ ಬಂಡವಾಳ ಹಾಕೊಂಡು ನಿಮ್ಮ ಹೆಸರೇ ಇಟ್ಕೊಂಡು ನೀವು ಕಟ್ಟಬೇಕು ಅಂತ ಅವ್ರಿಗೆ ಹೇಳ್ತೀವಿ. ನಮ್ಗೆ ದುಡ್ಡು ಬೇಡ, ವಿ ಡೋಂಟ್ ವಾಂಟ್ ಮನಿ. ನಾವು ಜಾಗ ಕೊಡ್ತೀವಿ, 3 ಎಕರೆ 5 ಎಕರೆ ಕಟ್ತೀವಿ, ಒಂದು ಪ್ಲಾನ್ ಕಟ್ತೀವಿ, ನೀವು ಕಟ್ತೀವಿ. ಬೇರೆ ಸ್ಕೂಲ್ಸ್ಗೆಲ್ಲ ನಾವು ಸಹಾಯ ಮಾಡಿದ್ದೀವಿ. ಕೆಲವರೆಲ್ಲ ಲಕ್ಷ ಚಾರ್ಜ್ ಮಾಡೋರು, 1.5 ಲಕ್ಷ ಚಾರ್ಜ್ ಮಾಡೋರು, 2 ಲಕ್ಷ ಚಾರ್ಜ್ ಮಾಡೋರು ಅಂತ ಸ್ಕೂಲ್ಸ್ ಇವತ್ತು ಬೇಕಾದಷ್ಟಿದೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದೊಂದು ಸ್ಕೂಲ್ ಒಬ್ಬೊಬ್ಬ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಟೀಚರ್ಸ್ 50,000 ಟೀಚರ್ಸ್ ಇವತ್ತು ವೇಕೆಂಟ್ ಇದೆ. ಪಾಪ ಹಳ್ಳಿರೋ ಟೀಚರ್ಸ್ಗೆ ಬರೀ 15,000 ರೂಪಾಯಿ ಕೊಡ್ತಾ ಇದೀವಿ ಅವ್ರಿಗೆಲ್ಲ. ಸೊ ಇವತ್ತು ಆ ಮಕ್ಕಳಿಗೆ, ಯಾಕೆಂದ್ರೆ ಅಂಟಿಲ್ ವಿ ಸ್ಟಾಪ್ ಚಿಲ್ಡ್ರನ್, ಮಕ್ಕಳು ಬರೋದೇ ಅಂತಕ್ಕೆ. ನಿಮ್ಮ ಡ್ರೈವರ್ಗೆ ಏನು ಆಸೆ? ನನ್ನ ಮಗನಿಗೆ ಒಂದು ಒಳ್ಳೆ ಎಜುಕೇಷನ್ ಬೇಕು, ಒಂದು ಉದ್ಯೋಗ ಬೇಕು. ಫಸ್ಟ್ ಅದಕ್ಕೆ ನಾವು ಸ್ಟಾಪ್ ಮಾಡಬೇಕು. ಅದಕ್ಕೆ ನಾನು ಇವತ್ತು ಹೊಸ CSR ಪಾಲಿಸಿನ ತಂದು ಈಗಾಗಲೇ ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ 20 ಕಡೆ ಇಂಥ ಸ್ಕೂಲ್ಗಳನ್ನ ಟೊಯೋಟಾ ಅವರು ಇವರು ಹತ್ತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಾರಂಭ ಮಾಡಿ ನಾನು ಮಾಡಿದ್ದೇನೆ. ಆ ಪಾಲಿಸಿ ಬಂದಿದ್ದೇನೆ. 2,000 ಸ್ಕೂಲು ನೀವೆಲ್ಲಿ ಹೇಳ್ತೀರಾ, ನಿಮಗೆ ಪಟ್ಟಿ ಕೊಡ್ತೀನಿ, ಅವ್ರಿಗೆ ಪಟ್ಟಿ ಕೊಡ್ತೀನಿ. ಲೆಟ್ ದೇ ಸೆಲೆಕ್ಟ್. ಅಲ್ಟಿಮೇಟ್ಲಿ ನಮ್ಮ ಮಕ್ಕಳಿಗೆ ಯಾವ ಹಳ್ಳಿ ಮಗಳು ಇಲ್ಲ. ಮೊನ್ನೆ ಬಿಜಾಪುರ ಮಗಳು, ಇಲ್ಲಾಂದ್ರೆ ಬಾಗಲಕೋಟೆ ಮಗಳು ಲಾಸ್ಟ್ ಟೈಮ್ ಫಸ್ಟ್ ರ್ಯಾಂಕ್ ಇತ್ತು.
ಹಳ್ಳಿ ಮಕ್ಕಳು ಬೇರೆ ಕಾಂಪಿಟೇಷನ್ ಭಾಳ ಇದೆ. ಯಾರ ಮಕ್ಕಳಿಲ್ಲ. ಈಗ ಮೊದಲಾರು ಒಂದು ಕಲಿತ್ತು, ಟೀಚರ್ ಏನು ಹೇಳ್ತಾರೆ ಮೇಷ್ಟ್ರದ್ ಕೇಳ್ತೀವಿ. ಈಗ ಮಕ್ಕಳೇ ಟೀಚರ್ ಪಾಠ ಹೇಳ್ಕೊಂತ ಫೋನಲ್ಲೇನೆ ಎಲ್ಲ ಕಂಪ್ಲೀಟ್ ಹೇಳ್ತಾರೆ. ನಾನು ಒಂದಿನ ಫೋನ್ ಮಾಡ್ತಾ ಇದ್ದೀನಿ ನನ್ನ ಪಿ ಎಗೆ, ಅದೆಲ್ಲ ಹೋಯ್ತಾ ಇದ್ದೀನಿ, ಒಂದು ಭಾಷಣ ಮಾಡಬೇಕು, ಒಂದೇನಾರು ಕೊಡು ಅಂತ ಅಂದ್ಬಿಟ್ಟು ಅದೇ ನನ್ನ ಪಿ ಎಗೆ ನನ್ನ ಪ್ರೊಫೆಸರ್ಗೆ ಹೇಳ್ತಾರೆ. ನನ್ನ ಮಗಳು ಹೇಳ್ತಾರೆ, ಏನಪ್ಪ ಎಲ್ಲಿದ್ಯಾ ನೀನು, ಹಾಕು ಚಾಟ್ಪಿಟಿಗೆ ಅಂತ ಅಂದ್ರು. ಚಾಟ್ಪಿಟಿಗೆ ಹಾಕಿದ್ರೆ ಕೊನೆಗೆ ನನ್ನ ಪಿ ಎ ಹೇಳೋಕ್ಕಿಂತ ಒಳ್ಳೆ ಭಾಷಣ ಚಾಟ್ಪಿಟಿ ವಿಷಯ ಬರ್ತಾ ಇತ್ತು. ಆ ಟೆಕ್ನಾಲಜಿಲಿ ಓದ್ತಿದ್ದೀವಿ. ಇದು ಏನ್ ಬೇಕಾದ್ರೂ ಈಗ ಸರ್ವಣನ್ ಬಗ್ಗೆ ಏನಾದ್ರು ಚಿನ್ನದ ಬಗ್ಗೆ ಕೇಳ್ತಾ ಅಂದ್ರೆ ಚಿನ್ನ ಯಾವತ್ತು ಯಾವ ಬೆಲೆ ಇತ್ತು, ಏನಾಯ್ತು, ಹಿಂದೆ ಏನಿತ್ತು ಅಂತೆಲ್ಲ ಇಚ್ಛೆ ಬಂದ್ಬಿಡ್ತದೆ ಈಗ. ಗೋಲ್ಡ್ ಪ್ರೈಸಸ್ ಎಲ್ಲ ಬಂದ್ಬಿಡ್ತದೆ ಈಗ. ಎಲ್ಲ ಹೊಸ ಹೊಸ ವಿಚಾರಗಳೆಲ್ಲ ಬಂದ್ಬಿಟ್ಟಿದೆ. ಯಾವ ರೀತಿ ಇದು ಕಲ್ಲು ಏನಿದು, ಈಗ ಬರೀ ಗ್ರೋನ್ ಅಪ್ ಡೈಮಂಡ್ ಅಂತ ಬಂದ್ಬಿಟ್ಟಿದೆ ಈಗ. ಈ ಡೈಮಂಡ್ ಎಲ್ಲ ಐತಿ, ಗ್ರೋನ್ ಅಪ್ ಡೈಮಂಡ್ ಅಂತ ಬಂದ. ಈ ಡೈಮಂಡ್ಗಿನ ಆ ಡೈಮಂಡೇ ಬಹಳ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಬಂದ್ಬಿಟ್ಟಿದೆ. ಸೊ ಹಂಗೆ ಬೇಕಾದಷ್ಟು ವಿಚಾರಗಳಿದೆ. ಅದಕ್ಕೆ ಅಧ್ಯಕ್ಷರೇ, ತಾವು ಈ ಪೀಠದಲ್ಲಿ ಕೂತಿದ್ದೀರಿ, ಅವ್ರು ಏನು ಕೇಳಿದ್ದಾರೆ ನನಗೂ ಗೊತ್ತಿದೆ. ನೀವು ನ್ಯಾಯಬದ್ಧವಾಗಿ ಪಾಪ ಅಪೋಸಿಷನ್ ಶುಡ್ ದ ವಾಯ್ಸ್. ಅವ್ರು ನಮ್ಗೆ ಹೇಳ್ಕೊಟ್ರು, ಅವ್ರು ನಮ್ಮನ್ನ ತಿದ್ದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀವಿ. ಅವ್ರು ತಿದ್ದಬೇಕು, ನಮ್ಮನ್ನ ಕ್ರಿಟಿಸೈಸ್ ಮಾಡಬೇಕು, ನಮ್ಮ ತಪ್ಪನ್ನು ಕಂಡುಹಿಡಬೇಕು. ದಟ್ ಈಸ್ ದ ಡ್ಯೂಟಿ, ದೇ ಹ್ಯಾವ್ ಟು ಡೂ. ನನಗೇನು ಬೇಜಾರಿಲ್ಲ. ನನಗೂ ಕೂಡ ನಾನು ಏನು ತಪ್ಪು ಮಾಡಲಿ, ಏನು ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಲಿ ಸ್ವಾಮಿ, ಐ ಆಮ್ ಟೆಲಿಂಗ್ ಯು ಶೆಟ್ರೆ, ಏನು ಬೇಕಾದ್ರೂ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ಲಿ. ಎಲ್ಲರೂ ನೋಡಿದ್ದೀನಲ್ಲ ನನ್ನ ಲೈಫಲ್ಲಿ, ಏನೇನು ಬೇಕೋ ನೋಡಿದ್ದೀನಲ್ಲ. ಬಟ್ ಐ ವಿಲ್ ನಾಟ್ ಮಿಸ್ಯೂಸ್ ದಿಸ್ ಚೇರ್. ಹಂಗಂತ ಈ ಹೃದಯ ಶ್ರೀಮಂತಿಕೆ ಇದೆ ಅಂತ ಅಂದ್ಬಿಟ್ಟು ನನ್ನ ಬೆಳಗ್ಗೆ ಸಾಯಂಕಾಲ ಟಾರ್ಗೆಟ್ ಮಾಡಿದ್ರೆ ನನ್ನ ಭಾವನೆ, ನನ್ನ ಹೃದಯ ಶ್ರೀಮಂತಿಕೆನ ಉಪಯೋಗಿಸ್ಕೊಳ್ಳಿ. ಈಗ ನೀವೇ ಹೊಗಳಿದ್ರಿ ನಿಮ್ಮ ಲೀಡರ್ ತಾಯಿ ಬಗ್ಗೆ, ಗೊತ್ತಿದೆ ಕೆಲವು ಮಂತ್ರಿಯಾಗಿ ಮಾಡ್ಬೇಕಾರೆ. ನೋ, ಐ ಸಿ ವಿ ಶುಡ್ ಬಿ ಲಾರ್ಜ್ ಹಾರ್ಟೆಡ್. ವಾಟ್ ಈಸ್ ದರ್? ಇಟ್ ಈಸ್ ನಾಟ್ ಪ್ರೈಮ್ ಮಿನಿಸ್ಟರ್ ವೈಫ್ ಅಲ್ಲ. ಪ್ರೈಮ್ ಮಿನಿಸ್ಟರ್ ತಾಯಿ ಗೌರವ ಸಿಕ್ಕಲಿಲ್ಲ, ಬಟ್ ಪ್ರೈಮ್ ಮಿನಿಸ್ಟರ್ ವೈಫ್ಗೆ ಈ ರಾಜ್ಯದಲ್ಲಿ ಗೌರವ ಸಿಕ್ತು. ಬಟ್ ಐ ಟು ಶೋ ಮೈ ಮ್ಯಾಗ್ನಮಿಟಿ ಆನ್ ದಿಸ್. ಶಿ ಹ್ಯಾಡ್, ಬಿಕಾಸ್ ಒಬ್ಬ ತಾಯಿಯಾಗಿ ಪಾಪ ನೀವೇ ಫೋನ್ ಮಾಡಿ ಅವ್ರ ಮಕ್ಕಳೆಲ್ಲ ನನ್ನ ಕೈಲಿ, ನಿಮ್ಮ ಫೋನಿಂದ ನನ್ನ ಮಕ್ಕಳೆಲ್ಲ ಮಾತಾಡಿದ್ರು. ಐ ಜಸ್ಟ್, ಇಟ್ ಇಸ್ ಮೈ ಡ್ಯೂಟಿ. ಶಿ ಇಸ್ ಎ ಮದರ್. ಯಾಕೆಂದ್ರೆ ಒಂದು ರಾಜಕಾರಣದ ಮನೆಯಲ್ಲಿ ಒಂದು ಹೆಣ್ಮಕ್ಳು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಇವತ್ತು ಚೆನ್ನಮ್ಮನವರು ಒಂದು ದೊಡ್ಡ ಸಾಕ್ಷಿ, ಒಂದು ಸಾಕ್ಷಿ ಗುಡ್ಡೆ. ಆ ಹೆಣ್ಮಗಳು ಆ ರೀತಿ ಯಾವ ರಾಜಕೀಯಕ್ಕೂ ಇಂಟರ್ಫಿಯರ್ ಆಗದೆ ಎಲ್ಲರಿಗೂ ಕೂಡ ಸಂಭಾವಿಸಿ ಅವ್ರ ಮಕ್ಕಳಲ್ಲೂ ಕೂಡ ಒಳ್ಳೊಳ್ಳೆ ರಾಜಕಾರಣಿಗಳನ್ನ ಬೆಳೆಸಿದ್ದಾರೆ. ವಿ ಡೋಂಟ್ ಹ್ಯಾವ್ ಎನಿ ದಿಸ್ ಒನ್. ವಾಟ್ ಈಸ್ ದೇರ್? ಏನು ಸುಮ್ಮನೆ ಬಂದು ನಾನು ಆಯ್ತು ಕೊಡೋಕ್ಕಾಗಲ್ಲ, ಶಿ ಇಸ್ ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಡ್ಬೋದಾಯ್ತು. ದಟ್ ಈಸ್ ನಾಟ್ ಹ್ಯುಮ್ಯಾನಿಟಿ. ನಾನು ಕಲಿಸಿರುವಂಥ ಇದೇನಿಲ್ಲ. ನಾನು ದೊಡ್ಡ ಗ್ರಾಜ್ಯುಯೇಟ್ ಆದವು ನಾನು 48 ವಯಸ್ಸಿಗೆ. ಅವತ್ತು ವೈಸ್ ಚಾನ್ಸಲರ್ ನನ್ನ ಅಧ್ಯಕ್ಷರೇ ನನ್ನ ಸ್ಟೇಜ್ ಕರ್ಕೊಂಡು ಬಂದು ಸರ್ಟಿಫಿಕೇಟ್ ಕೊಡಬೇಕು ಅಂತಿದ್ರು. ಶಂಕರ್ ಮೂರ್ತಿ ಅವರು ಎಜುಕೇಷನ್ ಮಿನಿಸ್ಟರ್. ವೈಸ್ ಚಾನ್ಸಲರ್ ಅವನ ಕರಿಬೇಡ, ಅವನು ಕಾಂಗ್ರೆಸ್ ಅವನು ಕರಿಬೇಡ ಅಂತ ಅಂದರು. ಸೊ ಕೆಳಗಡೆ ಹೋಗಿ ನನಗೆ ಬಂದು ಸರ್ಟಿಫಿಕೇಟ್ ಕೊಟ್ಟರು, ಆ ಡಿಗ್ರಿ ಸರ್ಟಿಫಿಕೇಟ್. 48 years ಐ ಬಿಕೇಮ್ ಎ ಗ್ರಾಜ್ಯುಯೇಟ್. ಇದಕ್ಕೆ ಕೊಟ್ಟು ಕಾನ್ವೊಕೇಶನ್ಗೆ ಹೋದಾಗ ಮೈಸೂರಲ್ಲಿ ಪೇಪರಲ್ಲಿ ಸ್ಟೇಜ್ ಫೋಟೋ ಬರಲಿಲ್ಲ, ನನ್ನ ಫೋಟೋ ಬಂತು. ಬಟ್ ಅಲ್ಟಿಮೇಟ್ಲಿ ಏನಿದೆ, ಟುಡೇ ಐ ಆಮ್ ದಿ ವೈಸ್ ಚಾನ್ಸಲರ್, ಐ ಆಮ್ ದಿ ಚೀಫ್ ಮಿನಿಸ್ಟರ್. ನನ್ನ ಕೈ ಕೆಳಗೆ 100 ಯೂನಿವರ್ಸಿಟಿಗಳು ಬರ್ತಾ ಇದೆ. ಇಟ್ ಇಸ್ ಡೆಸ್ಟಿನಿ. ಅದೇ ಐ ನೋ ಇಸ್ ಫ್ರೆಂಡ್. ನಾನು ಅವ್ರು ಕೇಳದೆ ಓಟ್ ಹಾಕಿದೆ ಮೊನ್ನೆ ಹೋಗಿ KC ಅವ್ರು ಕೇಳಿಲ್ಲ ಹೋಗಾಟಕ್ಕೆ. ಸೊ ಹಂಗೆ ನೀವು ಈ ಪೀಠದಿಂದ ತ್ಯಾಗ ಮಾಡಿದ್ದೀನಿ, ಬೇಡ, ನೋವಿರ್ತದೆ. ಇಟ್ ಈಸ್ ಲೈಫ್. ಗೊತ್ತಿದೆಯೋ ಗೊತ್ತಿಲ್ಲದೋ ತಪ್ಪು ನೀವು ಮಾಡ್ಕೊಳ್ತೀರಾ, ನಾವು ಮಾಡ್ಕೊಳ್ತೀವಿ. ಸೊ ಅನೇಕ ಸರ್ಕಾರಗಳಲ್ಲಿ ನೀವು ನೋಡಿದ್ದೀರಿ, ತಲೆಮಾರುಗಳು ನೋಡಿದ್ದೀರಿ, ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದೀರಿ. ಈ ಜವಾಬ್ದಾರಿನ ತಾವು ರಾಜ್ಯದ ಮುಖ್ಯಮಂತ್ರಿ ಆಗಿ ಹೇಳ್ತಾ ಇದ್ದೀನಿ, ಒಂದು ಪಕ್ಷದ ನಾಯಕನಾಗಿ ಹೇಳ್ತಾ ಇಲ್ಲ. ತಾವು ಆ ಸ್ಥಾನಕ್ಕೆ ಎಷ್ಟು ಗೌರವ ಕೊಡಬೇಕೋ ಭಾಳ ಗೌರವದಿಂದ ನೀವು ನಡ್ಕೊಂಡಿದ್ದೀರಿ. ನಿಮ್ಮ ಅನುಭವ, ಯು ಹ್ಯಾವ್ ಕ್ರಿಯೇಟೆಡ್ ಎನ್ ಹಿಸ್ಟ್ರಿ ಇನ್ ಇಂಡಿಯನ್ ಪಾಲಿಟಿಕ್ಸ್. ಇಷ್ಟು ವರ್ಷಗಳ ಕಾಲ ಒಂದು ದೊಡ್ಡ ಮನೆಯಲ್ಲಿ ಚಾವಡಿಲಿ 8 ಬಾರಿ ಗೆದ್ದು 48 years ಯು ವಿಲ್ ಬಿ ದಿ ಮೆಂಬರ್ ಆಫ್ ದಿಸ್ ಕೌನ್ಸಿಲ್ and still you will create a record. Your age is there, your health is there, your vision is there, your direction is there. ನೀವು ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ. ಅದು ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಿ. ಎಲ್ಲರೂ ಈ ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಿಮ್ಗೆ ಇನ್ನೂ ದೊಡ್ಡ ಸ್ಥಾನ ದೊರೆಯುವಂಥ ಶಕ್ತಿ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಅವಕಾಶವನ್ನು, ದೇವರು ವರನೂ ಕೊಡ್ತಾನೆ, ಶಾಪನೂ ಕೊಡ್ತಾನೆ. ಆದರೆ ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ದೇನೆ.
ಹಂಗೆ ಅವಕಾಶಗಳು ಖಂಡಿತ ನಿಮ್ಗೆ ಸಿಕ್ಕೇ ಸಿಗ್ತದೆ. ಸೊ ಅನೇಕ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸೋಣ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್ ಆಸ್ ಎ ಯೂನಿಟ್. ಹೇಳಿ ಈ ರಾಜ್ಯನ 25 ವರ್ಷ ಮುಂದಕ್ಕೆ ನೀರಾವರಿ ಯಾವ ರೀತಿ ತರಬೇಕು, ಹಣ ಯಾವ ರೀತಿ ತರಬೇಕು, ಯಾವ ಸೋರಿಕೆ ಮಾಡಬೇಕು, ಪರಿಶುದ್ಧವಾದಂಥ ಆಡಳಿತ ಯಾವ ರೀತಿ ಮಾಡಬೇಕು, ಕರಪ್ಷನ್ನ ಹೆಂಗ್ ಕಡಿಮೆ ಮಾಡಬೇಕು ಹೇಳಿ. ಎಸ್, ಐ ಆಮ್ ರೆಡಿ ಟು ಕೋಪರೇಟ್ ವಿತ್ ಯು. ನನಗೆ ಯಾವ ದುಡ್ಡು ಅವಶ್ಯಕತೆ ಇಲ್ಲ. ನಮ್ಮ ತಂದೆ ತಾಯಂದಿರು ಸಂಪಾದನೆ ಮಾಡೋದು, ನಾ ಸಂಪಾದನೆ ಮಾಡಿದ್ರೆ 2-3 ಜನರೇಷನ್ ಆಗ್ತದೆ, ಏನು ಅವಶ್ಯಕತೆ ಇಲ್ಲ. ಐ ವಾಂಟ್ ಟು ಕ್ರಿಯೇಟ್ ಎನ್ ಹಿಸ್ಟ್ರಿ ಅಂತ ಹೇಳಿದ್ನಲ್ಲ, ಹಂಗೆ ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆಯನ್ನ ಎಷ್ಟು ದಿನ ದೇವ್ರು ನನಗೆ ಅವಕಾಶ ಕೊಡ್ತಾನೋ ನಿಮ್ಮೆಲ್ಲರೂ ಸಹ. ಬಟ್ ಐ ಕಾಂಟ್ ಡು ಅಲೋನ್. ಐ ವಾಂಟ್ ಎನ್ ಆರ್ಮಿ ಆಫ್ ದಿಸ್. ಐ ವಾಂಟ್ ಎ ಆರ್ಮಿ ವಿತ್ ಯು. ಎವ್ರಿ ಒನ್ ವಿ ಹ್ಯಾವ್ ಟು ವರ್ಕ್. ಸೊ ಹಂಗೆ ಈ ಪ್ರಜಾಪ್ರಭುತ್ವ ಕೂಡ ಉಳಿಬೇಕು. ಪ್ರಜಾಪ್ರಭುತ್ವ ಬಂದಿದೆ, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಲೀಡರ್ಸ್ ಬೇಕಲ್ಲ. ಈಗ ಪಂಚಾಯತಿಲೂ ನಾಯಕರು ಬೇಕು, ತಾಲೂಕ್ ಪಂಚಾಯತಿ ಬೇಕು, ಜಿಲ್ಲಾ ಪಂಚಾಯತಿ ಬೇಕು. ಈಗ ಹೆಣ್ಮಕ್ಳು ಕೂಡ 30% ನಾವೆಲ್ಲ 2 ಪಾರ್ಟಿಯವರು ಒಪ್ಕೊಬಿಟ್ಟಿದ್ದೀವಿ. ಹೆಣ್ಮಕ್ಳು ತಯಾರು ಮಾಡಬೇಕು, ಅವ್ರಿಗೂ ಶಕ್ತಿ ಕೊಡಬೇಕು. ಡೋಂಟ್ ವರಿ, ಹೆಣ್ಮಕ್ಳು ಬರ್ತಾಳಿಲ್ಲಿ. ನಿಮ್ಗೂ ಒಂದು ನೋವಿದೆ, ಹೆಣ್ಮಗಳು ಇಲ್ಲಿಲ್ಲ ಅಂತ. ಶಿ ವಿಲ್ ಕಮ್ ಡೆಫಿನೆಟ್ಲಿ. ಒಂದು ಹೆಣ್ಮಗಳು ಕಂಪ್ಲೀಟ್ ಇಲ್ಲಿ ಬಂದೇ ಬರ್ತಾರೆ. ಸೊ ಇಡೀ ದೇಶ ನಮ್ಮನ್ನ ನೋಡ್ತಾ ಇದೆ. ಬೇಕಾದಷ್ಟು ಮಾಡ್ತಾ ಇದ್ರಿ. ಇಲ್ಲಿ ಅಪ್ಪರ್ ಹೌಸು ಇಟ್ ಶುಡ್ ಬಿ ಎ ಸೆಕೆಂಡ್ ಥಾಟ್ ಪ್ರತಿ ಸಂದರ್ಭದಲ್ಲಿ. ನಾನು ಅಧ್ಯಕ್ಷರೇ, ಹೊರಟಿ ಸಾಹೇಬ್ರು ಇಲ್ಲಿದ್ರು, ಇನ್ಯಾರೋ ಒಂದಿಬ್ರು ಇದ್ರು. ಐ ಆಮ್ ಟೆಲಿಂಗ್, ಐ ಶುಡ್ ಸಲ್ಯೂಟ್ ನಾರಾಯಣ. ಎಸ್.ಎಂ. ಕೃಷ್ಣ ಅವರು ಈ ಚೇರಲ್ಲಿ ಕೂತಿದ್ರು. ಲಿಕ್ಕರ್ದು ಚರ್ಚೆ ಬಂತು, ಆ ಸೆಕೆಂಡು ಥರ್ಡ್ ವಿಚಾರ ಬಂತು. ಅವ್ರ ಫ್ರೆಂಡ್ಸು, ಕೋಡೆಸ್ ಫ್ರೆಂಡ್ಸು, ದಾಸಪ್ಪನವ್ರ ಫ್ರೆಂಡ್ಸು, ಬೇರೆಯವರೆಲ್ಲ ಫ್ರೆಂಡ್ಸು ಅವ್ರಿಗೆ. ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡು ಆದಿಕೇಶ್ವರ ಫ್ರೆಂಡು, ಅವ್ರ ಬೀಗರು ಮಲ್ಯ. ಆ ಸಂದರ್ಭದಲ್ಲಿ ಇಲ್ಲಿ ಬರೀ ನಾರಾಯಣನವರ ಭಾಷಣ ಅವರ ಮನಸ್ಸನ್ನು ಚೇಂಜ್ ಮಾಡಿ ಇವತ್ತು ಬ್ರಿವಿಲೇಜ್ ಕಾರ್ಪೊರೇಷನ್ ಮಾಡಬೇಕಾದಂಥ ಒಂದು ವಿಚಾರ ಇಲ್ಲಿ ನಡೀತು. ಬಸವಲಿಂಗಪ್ಪನವರು, ಬಂಗಾರಪ್ಪನವ್ರಿಗೂ ನಡೆದಂಥ ಇಲ್ಲಿ ಚರ್ಚೆ ಯಾವುದೋ ಒಂದು ಬಸವಲಿಂಗಪ್ಪನವ್ರ ವಿಚಾರದಲ್ಲಿ ಇಲ್ಲಿ ನಡೆದಿತ್ತು. ಎ.ಕೆ. ಸುಬ್ಬಯ್ಯನವರು ಏನೇ ಅಸೆಂಬ್ಲಿನೇ ಕೌನ್ಸಿಲ್ನೇ ಗಡಗಡ ಅನಿಸ್ತಾ ಇದ್ರು. ಈ ನಾಣಯ ಇದು ಒಂದಿನ ಬೇರೆ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಇದ್ದಾಗ ನಾನು ಅಲ್ಲಿ ಓದಗಿದ್ದೆ ಯಾವುದೋ ಒಂದು ಸಂದರ್ಭದಲ್ಲಿ. ಆಗ ಇದಾದ್ಮೇಲೆ ಕೃಷ್ಣ ಅವ್ರು ಬಂದಾಗ ಹೋಗಿದ್ದೆ. ಈ ಎ.ಕೆ. ಸುಬ್ಬಯ್ಯನ ಕಾಟ ಜಾಸ್ತಿ, ಏನಾರು ಮಾಡಿ ಅಲ್ಲಿ ಕರ್ಕೊಬಿಟ್ರಪ್ಪ ಹೊರಗಡೆ ಅಂತ ಅವ್ರು ನನಗೆ ಒಬ್ಬರು ಜಡ್ಜ್ ಕೇಳಿದ್ರು. ನಮ್ಮ ಇವರು ಇದ್ರಾಗ, ನಮ್ಮ ಅಡ್ವೊಕೇಟ್ ಜನರಲ್ ಆಗಿ ನಮ್ಮ ಸಂತೋಷ್ ಹೆಗ್ಡೆ ಇದ್ರು. ಸೊ ಹಂಗೆ ಇಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಆ ಹೆಲ್ತ್ ಡಿಬೇಟು ಕಡಿಮೆ ಆಗ್ತಾ ಇದೆ. ಆ ಹೆಲ್ತ್ ಡಿಬೇಟ್ ಇಲ್ಲಿ ಆಗಬೇಕು. ಅಲ್ಲಿ ಎಂತೆಂಥವ್ರು ಇದ್ರು, ಕೆ.ಎಚ್. ರಂಗನಾಥ್, ನಮ್ಮ ನಂಜೇಗೌಡರು, ಇವರು ನಮ್ಮ ಆಳ್ವ, ಅವೆಲ್ಲ ಹೌ ಮಚ್ ದೇ ಯೂಸ್ ಟು ಸ್ಪೀಕ್, ಇನ್ಕ್ಲೂಡಿಂಗ್ ವಾಟಾಳ್ ನಾಗ್. ಇಟ್ ವಾಸ್ ಎ ಗ್ರೇಟ್ ಆರಿಟರ್. ಮಧುಸ್ವಾಮಿ, ಶ್ರೀರಾಮ್ ರೆಡ್ಡಿ, ಅಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರು ಅವರ ವಿದ್ವತ್ ಇದಲ್ಲ. ಕಾಗೋಡು ತಿಮ್ಮಪ್ಪ ನೋಡಿದ್ದೀವಿ, ಕಣಂದ ಲಿಂಗಪ್ಪ ನೋಡಿದ್ದೀವಿ, ಬಂಗಾರಪ್ಪ ನೋಡಿದ್ದೀವಿ. ಎಂತೆಂಥ ಮಾತು, ಎಂತೆಂಥ ವಿಚಾರ. ರಾಮಕೃಷ್ಣ ಹೆಗಡೆ ಅವ್ರಿಗೂ ವೀರೇಂದ್ರ ಪಾಟೀಲ್ಗೂ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೀತು ಚರ್ಚೆ. ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಆಫ್ ದಟ್ ಬುಕ್ಸ್. ಆ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂಥ ಮಾತು ಕಥೆಗಳಿದೆಯಲ್ಲ, ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್ ಫಾರ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಎಲ್ಲ ಜಾತಿ, ಎಲ್ಲ ಧರ್ಮ ಜನರು ನನಗೆ ಒಂದೇ. ಮಾನವೀಯತೆ. ಇವತ್ತು ನಾನು ಬರೀ ಒಕ್ಕಲಿಗರನ್ನು ಐ ಮೆಟ್ ಬಿ ಬಾರ್ನ್. ನಾನು ಆ ಜಾತಿಲಿ ಹುಟ್ಟಿರ್ಬೋದು, ಬಟ್ ಅಲ್ಟಿಮೇಟ್ಲಿ ಬರೀ ಒಬ್ಬನೇ ಕಟ್ಕೊಂಡು ನಾವು ಮಾಡೋಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್. ಐ ಡೋಂಟ್ ಬಿಲೀವ್ ಇನ್ ಇಟ್. ಹ್ಯುಮ್ಯಾನಿಟಿ, ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಸೊ ಅದಕ್ಕೆ ನಿಮ್ಮ ವಿಶ್ವಾಸ ಬೇಕು, ನಿಮ್ಮ ಸಹಕಾರ ಬೇಕು. ನನ್ನ ತಪ್ಪಿಗೆ ಟೀಕೆ ಮಾಡಿ, ತಪ್ಪು ಮಾಡಿದ್ರೆ ಟೀಕೆ ಮಾಡಿ, ನಿಮ್ಗೆಲ್ಲ ಥರದ ಹಕ್ಕಿದೆ. ನಾನು ಇವತ್ತು ನನ್ನ ಬೈದ್ರಿ ಅಂತ ನಾನು ಖಂಡಿತ ಬೇಜಾರು ಮಾಡ್ಕೊಳ್ತೀನಿ. ಮಾಧ್ಯಮದವ್ರು ನನ್ನ ವಿರುದ್ಧ ಬರಿತಾ ಇದ್ದಾರೆ ಅಂತ ನಾನು ಅವತ್ತು ಬರ್ಕೋ, ಅವ್ರೇನೋ ಒಳ್ಳೇದಕ್ಕೆ ಗೊತ್ತಿರೋ ಅವ್ರಿಗೂ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಯಾರ್ದೋ ಹೇಳಿ ಮಾಡಕ್ಕೆ ಹೋಗ್ಬೇಡಿ. ಸಿ, ಅಕ್ಬರು ಬೀರ್ಬಲ್ಲು ಒಂದು ಸಣ್ಣ ವಿಚಾರ ನಡೀತೆ. ಎಸ್.ಎಂ. ಕೃಷ್ಣ ಅವರ ಸಂದರ್ಭದಲ್ಲಿ ಅಕ್ಬರು ಬೀರ್ಬಲ್ ಕೇಳ್ತಾರಂತೆ, ಏನು ಯಾವಾಗಲೂ ಇದು ಏನೇ ಸುಳ್ಳಿಗೂ ಸತ್ಯಕ್ಕೆ ಎಷ್ಟೇ ಅಂತರ ಅಂತ. ಅವನು 4 ಬೆರಳು ಅಂತಾನೆ. ಹೆಂಗೆ ಸ್ವಾಮಿ ಅಂತಾನೆ. ನೋಡಿ ಸ್ವಾಮಿ, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದ ಸುಳ್ಳು. ಇವೆರಡಕ್ಕೂ ಮಾಡಿದ್ರೆ 4 ಬೆರಳು ಅಂತ. ಹಂಗೆ ಕಿವಿಲ್ ಕೇಳೋದೆಲ್ಲ ಬಿಟ್ಬಿಟ್ಟು ಬರೀ ಕಣ್ಣು ಮಾತ್ರ ನಮ್ಗೆ. ಕೆಲವ್ರಿಗೆ ಏನಾಗಿದೆ ಅಂದರೆ, ಇನ್ನೊಂದು ಕಡೆ ಒಂದು ನಾನು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನಮ್ಮ ರಾಣಿ ಸತೀಶ್ ಹೋಗಿದ್ದು. ಅವ್ರಿಗೆ ಮದ್ದೂರವರು ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ರು. ಆಗ ಎಲ್ಲ ಕೃಷ್ಣ ಅವರೆಲ್ಲ ನನ್ನೇ ಕರೆಯೋರು. ಆಗ ನನ್ನ ಮೇಲೆ ಎಲ್ಲರೂ ನನ್ನ ಕೊಲೀಗ್ಸೇ ನನ್ನ ಮೇಲೆ ಅವ್ರ ಮೇಲೆ ಚಾಡಿ ಹೇಳ್ಬಿಡೋರು. ಆಗ ನಾನು ನಿಂತ್ಕೊಂಡು ಒಂದು ಭಾಷಣ ಮಾಡಿದೆ. ಕೇಳಿದಾಗ ಅಕ್ಬರು ಕೇಳ್ತಾರಂತೆ, ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಅವನು ಸರಿ ಇಲ್ಲ, ನೀವೆಲ್ಲ ನನ್ನ ಮಂತ್ರಿಮಂಡಲದಿದ್ದೀರಿ ಹೇಳಿ ಅಂತ. ಏನು ಅಂತ ಕೇಳ್ತೀನಿ. ಆಯ್ತಪ್ಪ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂತ. ಏನಿದು ಅಂತ. ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಈಗ ನನಗೊಂದು ಪ್ರಶ್ನೆ ಕೇಳಿ, ಈ ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾರೆ.
ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿ. ಅದಕ್ಕೆ ಅವನು ಸ್ವಾಮಿ ನೀವು ಮಹಾದಾರಿಗಳು, ದಾನ ಕೊಟ್ಟು 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 ಕೂದಲೆಲ್ಲ ಉದುರೋಗಿದೆ ಅಂತ. ಸರಿ, ದಾನ ಕೊಟ್ಟು 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 ಉದುರೋಯ್ತಪ್ಪ, ದಾನ ಕೊಟ್ಟು ಕೊಟ್ಟು ಉದುರೋಯ್ತು, ನಿನ್ನ ಕೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿ. ಇಲ್ಲ ನಾನು ಈಸ್ಕೊಂಡು ನನ್ನ ಕೈಲೆಲ್ಲ ಉದುರೋಯ್ತು ಸ್ವಾಮಿ ಅಂತ. ಸರಿ, ನಾನು ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲು ಉದುರೋಯ್ತು, ನೀನು ಈಸ್ಕೊಂಡೆ, ನಿನ್ಗೂ ಉದುರೋಯ್ತು, ಸಬೀರ್ ಕೈಗೆಲ್ಲ ಯಾಕಿಲ್ಲ ಅಂತ. ಅವರು ನನ್ಗೆ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೂದಲೆಲ್ಲ ಉದುರೋಯ್ತು. ಹಂಗೆ ಕೆಲವ್ರಿಗೆ ಅಧಿಕಾರ ನನ್ಗೆ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೆಲವರು ಏನೇನೋ ಮಾತಾಡ್ತಾರೆ. ಅಂದ್ರೂ ನಂಗೇನು ಬೇಜಾರಿಲ್ಲ. ಐ ರಿಕ್ವೆಸ್ಟ್ ಯು ಅಧ್ಯಕ್ಷರೇ, ತಮ್ಮ ಮುಖಾಂತರ ತಾವು ಒಂದು ದೊಡ್ಡ, ನಾವು ನೀನು ಆತ್ಮೀಯರು, ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ಈಗ ನಮ್ಮ ಮೇಲೆ ಕೂತಿದ್ದೀರಿ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡ್ತೇವೆ. ಅವ್ರಿಗೂ ನ್ಯಾಯ ಒದಗಿಸಿ, ನಮಗೂ ಒದಗಿಸಿ, ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಲ್ವೇಸ್ ಟೆಲ್, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಡಿಸ್ಕಸಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಸೊ ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ನಾನು ಬೇಡ್ತೀನಿ. ನನಗೆ ಇವತ್ತು ತಮಗೆ ಅಧ್ಯಕ್ಷರಿಗೆ ಅಭಿನಂದನೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಕ್ಕೆ ತಮಗೆ ವಂದಿಸ್ತೀನಿ. ಇವತ್ತು ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಡೆಪ್ಟಿ CM ನಿಮಗೆ ಗೊತ್ತಿದೆ, ಅವರು ಇಲ್ಲಿಲ್ಲ, ಇದ್ದರು, ಬಟ್ ಅವ್ರು ಅಲ್ಲಿದ್ದರು. ಈಗ ನಮ್ಮ ಮುನಿಯಪ್ಪನವರು ಇಲ್ಲಿಲ್ಲ. ಸೊ ರಾಮಲಿಂಗಾರೆಡ್ಡಿ ಇಲ್ಲ, MB ಪಾಟೀಲ್ರು ಇದ್ದಾರೆ, ಅವರು ಇಮ್ ಈಸ್ ಎ ಸೀನಿಯರ್ ಲೀಡರ್. ರಾಯರೆಡ್ಡಿ ಸಾಹೇಬರು ಭಾಳ ಸೀನಿಯರ್, ಭಾಳ ಅವರು ಕೂಡ 83 ಮಾಡಲ್ ಅವರು. ರಾಮಕೃಷ್ಣ ಹೆಗಡೆ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದರು. ಜಾರ್ಜ್ ಅವರಿಲ್ಲ ಅಲ್ಲ, ಓಕೆ. ಲಕ್ಷ್ಮಣ್ ಸೌದಿ ಅವರು ನನ್ನ ಪರ್ಮಿಷನ್ ತೆಗೆದುಕೊಂಡೆ ಹೋದ್ರು, ಅದಕ್ಕೆ ನಾನು ಇದಕ್ಕೆ ಹೋಗ್ಬೇಕು. ಅವರು UT ಖಾದರ್ ಅವ್ರು ಮೇಲ್ಮನೆಯಿಂದ ಅಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ ಇವರು. ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಅಂತೇಳಿ. ಜಮೀರ್ ಅಹಮದ್, ಚಲುವರಾಜ ಸ್ವಾಮಿ ಅವರು, ಚಲುವರಾಜ ಸ್ವಾಮಿ ನೀರಾವರಿ ಸಚಿವರಾಗಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಬಾಲಕೃಷ್ಣ ಅವರು ಹೊಸದಾಗಿ ಮಂತ್ರಿ ಆಗಿದ್ದು, ಡಾಕ್ಟರ್ ಅವರು ದಳನೂ ಆಯಿತು, BJPನೂ ಆಯಿತು, ಈಗ ಕಾಂಗ್ರೆಸ್ ಆಯಿತು. ಹಾಂ ಸರ್ವಪಕ್ಷ. ಸೊ ಮಲ್ಲಿಕಾರ್ಜುನ್ ಅವರು ನಮ್ಮ ಗಣಿ ಸಚಿವರಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಅವರೀಗ ಕಾಡು ಕಾಯ್ತಾ ಇದ್ದರು, ಈಗ ನಮಗೆ ನೀರಾವರಿ ರೂರಲ್ ಡೆವಲಪ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲ. ಸಂತೋಷ್ ಲಾಡ್ ಅವರಿದ್ದಾರೆ. ನಾಗೇಂದ್ರರವರು, ನಿಮ್ಮ ಮೇಲೆ ಬಿರುಸು ಬಾಣ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಪುಟ್ಟನ್ ಶೆಟ್ಟಿ ಅವರು ಪುಟ್ಟನ್ ಶೆಟ್ಟಿ ಅವ್ರನ್ನ ಎಲೆಕ್ಷನ್ ಫಸ್ಟ್ ಹೋಗಿದ್ದೆ ಟಿಕೆಟ್ ಕೊಟ್ಟಾಗ. ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಗುಲಾಮ್ ನಬಿ ಆಜಾದ್, DK ಇವನು ಒನ್ ಟೈಮ್ ಕ್ರಾಪ್ ಕಾಣ್ತಿದ್ರು, ಒಂದೇ ಸತಿ ಇವ್ರನ್ನ ಗೆಲ್ಲೋದು, ಮುಂದಕ್ಕೆ ಗೆಲ್ಲಲ್ಲ ಅಂತ ನನಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಾಟಾದ ಇವ್ರನ್ನ ನಿಂತ್ಕೊಬಿಟ್ಟಿದ್ರಲ್ಲ. ಆಮೇಲೆ ನೋಡಿದ್ರೆ ಇವರು 3 ಟೈಮ್, ಇನ್ನು 3 ಸತಿ ಆದ್ರೂ ಗೆಲ್ತಾನೆ ಇದ್ದಾರೆ. ಸೊ ಪುಟ್ಟನ್ ಶೆಟ್ಟಿ ಅವ್ರು ಬಂದಿದ್ದಾರೆ. 4 ಸತಿ, ಸಾರಿ, ಥ್ಯಾಂಕ್ ಯು. ಸೊ ಶಿವಲಿಂಗೇಗೌಡರು ನಮ್ಮ ಹಾಸನ್. ರುದ್ರಪ್ಪ ಲಂಬಾಣಿಯವರು, ಶಿವರಾಜ್ ಚಗಡಿ ಎಲ್ಲ ಹೋಗ್ತೀನಿ ಅಂತ ಹೋದವರು. ಆಮೇಲೆ ಪ್ರಿಯಾಂಕ್, ಅಜಯ್ ಧರ್ಮ್ ಸಿಂಗ್. ಈಗ ಹೊಸದಾಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮತ್ತೆ ಅವರು ಬಂದಿದ್ದಾರೆ. ರಘುಮೂರ್ತಿ ಅವರು ಈಸ್ ಎನ್ ಇಂಜಿನಿಯರ್, ಅವರು ಕೂಡ ಬಂದಿದ್ದಾರೆ. ರಿಜ್ವಾನ್ ಅಹಮದ್ ನಮ್ಮ ಈ ಕ್ಷೇತ್ರದ ಶಾಸಕರವರು, ಅವರು ಕೂಡ ಫುಡ್ ಆ್ಯಂಡ್ ಸಿವಿಲ್. ಮಧು ಬಂಗಾರಪ್ಪನವರು ಹೊರಟೋದ್ರ, ಮಧು ಬಂಗಾರಪ್ಪ, ಓಕೆ. ಕಾಶ್ಯಪ್ನವರು, ಅವ್ರ ತಂದೆ ಜೊತೆ MLA, ನಾನು ಅವ್ರ ತಾಯಿ ಜೊತೆ MLA, ಈಗ ಮಗನ ಜೊತೆ MLA. ಅವ್ರ ತಂದೆ ನಾನು ಇಬ್ಬರು ಮಂತ್ರಿ ಕೂಡ ಆಗಿದ್ದು. ಅವ್ರ ತಾಯಿನೂ MLA ಇತ್ತು. ಗೌರಮ್ಮ ಕಾಶ್ಯಪ್ ಅವ್ರ ಗೆದ್ದಿದ್ರು. ಸೊ ನಮ್ಮ ಎತ್ತಿಂದ ಸಿದ್ರೆ ನಮ್ಮ ನ್ಯೂ ಹೀರೋ, ನಿಮ್ಮ ಲೀಡ್ರು, ಥ್ಯಾಂಕ್ ಯು. ಬಸಂತಪ್ಪನವರು. ಸೊ ಇದು ನನ್ನ ಟೀಮ್ ಅಧ್ಯಕ್ಷರೇ, ಅವರೆಲ್ಲ ಸಹಕಾರ ಮಾಡ್ತಾರೆ. ತಿದ್ದಿ ಬುದ್ಧಿವಂತ ಕೇಳಿ ಬಂದ್ರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೀನಿಯರ್. ಆಮೇಲೆ ನರೇಂದ್ರ ಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿದ್ದರು, BJP ಗೌರ್ಮೆಂಟಲ್ಲಿದ್ದರು, ಈಗ ನಮ್ಮ ಲೀಡ್ರ್ ಅವರು. ಎಲ್ಲ ನಮ್ಮ ರೈತರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಸೊ ಇನ್ಯಾರು ಬಿಟ್ಟಿದ್ದೀನ? ಸೊ ಎಲ್ಲರಿಗೂ ಆಯಿತು. ಈ ಟೀಮ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಸದನಕ್ಕೆ ಮಾಡ್ತಾ ಇದ್ದೀನಿ, ತಮಗೆ ಮಾಡ್ತಾ ಇದ್ದೀನಿ, ಮಾಧ್ಯಮಕ್ಕೆ ಮಾಡ್ತಾ ಇದ್ದೀನಿ, ಆಫೀಸರ್ಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಆಲ್ ವರ್ಕ್ ಎಸ್ ಎ ಟೀಮ್. ಯೂನಿಟಿ ಇಸ್ ಸ್ಟ್ರೆಂತ್. ಸೊ ಏನೇ ಇದ್ರೂ ದಯವಿಟ್ಟು ಕಲ್ಮಶ ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಐ ಆಮ್ ಟೆಲಿಂಗ್ ಯು, ಸರಣ, ಐ ಆಮ್ ಟೆಲಿಂಗ್ ಯು,
ನಮ್ಮ ಭೋಜೇಗೌಡರಿಗೆ ನಿಮಿಷ